ಅದೇ ನಮ್ಮ ಅಮ್ಮಂಗೆ ಹುಷಾರಿಲ್ಲದೆ ಇದ್ದಾಗ ಹೇಳಿದ್ರು. ಅವರು ನಮ್ಮಮ್ಮನ ಥರನೇ, ನೀನು ಯೋಚನೆ ಮಾಡಬೇಡ, ಏನಾದರೂ ಆಗಲಿ ಇರೋದೊಂದು ಸೈಟ್ ಆದರೂ ಮಾರ್ಬಿಟ್ಟು ಅವ್ರನ್ನ ಹುಷಾರು ಮಾಡ್ತೀನಿ ಅಂತ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ. ಅಕ್ಕ ದರ್ಶನ್ ಸರ್ ಡಿ.ಬಾಸ್ ಅವರ ಅಭಿಮಾನಿ. ಹೌದು. ಯಾಕೆ ಅಷ್ಟೊಂದು ಹುಚ್ಚು ಅಭಿಮಾನಿ? ಸ್ಕೂಲ್ ಟೈಮಿಂದನೂ ಅವ್ರ ಅಭಿಮಾನಿ. ಇಲ್ಲ ಸರ್, ಇದೇ ವಿಷಯಕ್ಕೆ ಎಷ್ಟೋ ಜಗಳಗಳಾಗ್ಬಿಟ್ಟ ಮನೇಲಿ. ಹೌದಾ? ಯಾಕೆ ಇಷ್ಟಪಡ್ತೀಯ ಅಷ್ಟೊಂದು ಅವ್ರನ್ನ? ದೊಡ್ಡವರಾದ್ಮೇಲೆ ಏನಾಗ್ಬೇಕು ಕನ್ಸಿನೆಲ್ಲ ಹೇಳ್ತಾ ಇರ್ತಾರೆ. ತಂದೆ ಸತ್ತಾಗ ಊಣಕ್ ಜಮೀನಿಲ್ಲ ಅವ್ನಿಗೆ ಅಂತ ಅಂದ್ಬಿಟ್ಟವ್ರು. ಡೈರೆಕ್ಟ್ ದೇವಸ್ಥಾನ ಹತ್ರ ಮುಂದ್ಕೊಂಡು ಕಂಪ್ಲೀಟ್ ಆಗಿ ದೇವ್ರ ಪ್ರಮಾಣ ಮಾಡಿ ವಿಡಿಯೋ ಮಾಡಕ್ ಹಾಕ್ತೀನಿ. ಹೊಟ್ಟೆ ಹಸ್ಬಿಡ್ತಾ ಇತ್ತು. ₹2 ಎಲ್ಲಾರು ಇಸ್ಕೊಂಡು ಪಾರ್ಲೇಜಿ ಬಿಸ್ಕೆಟ್ ತಗೊಂಡು ನಾನು ತಿನ್ಕೊಂಡು ಮನೆಗೆ ಹೋಗ್ತಾ ಇದ್ದೆ. ನೋಡ್ದ ಅಂದ್ರೆ ಏನೋ ಅಭಿಮಾನ. ಅವ್ರಂತೂ ನಾವು ನೋಡಕ್ ಆಗ್ಲಿಲ್ಲ, ಮೀಟ್ ಮಾಡಕ್ ಹೋಗ್ಲಿಲ್ಲ. ಅವ್ರದ್ದು 2ನೇ ರೂಪ ಸುದೀಪಣ್ಣ. ಅವನ್ ಇದ್ದಿದ್ದ ಪರಿಸ್ಥಿತಿಲಿ, ಅವ್ನು ಕೇಳ್ಕೊಂಡಿದ್ದ ರೀತಿಲಿ ಏನಾದ್ರೂ ಆಗ್ಲಿ ಒಂದ್ ಜೀವ ಉಳ್ಕೊಳುತ್ತೆ ಅನ್ನೋ, ನಮ್ಮಿಂದ ಒಂದ್ ಜೀವ ಉಳಿಯುತ್ತೆ ಅನ್ನೋ ದೃಷ್ಟಿಲಿ ನಾವು ವಿಡಿಯೋ ಮಾಡಾಕಿದ್ದು. ನೀವೇನಾದ್ರೂ ನಿರಾಶ್ರಿತರಿಗೆ ಹೆಲ್ಪ್ ಮಾಡಿದೀರಾ? ಏನಾದ್ರು ಮಾಡಿದೀರಾ? ಯಾವ ತರ? ಖಂಡಿತ ಮಾಡಿದೀವಿ ಸರ್. ಪ್ರತಿ ತಿಂಗಳು ಆಶ್ರಮಕ್ಕೆ ಹೋಗ್ತಾ ಇದ್ದೋ. ಪ್ರತಿ ತಿಂಗಳು ನೀವು ಜನಸ್ನೇಹಿ ಯೋಗೇಶ್ ಅವ್ರು ಕೇಳ್ಬೋದು, ಆರೈಕೆ ಆಶ್ರಮ ಕೇಳ್ಬೋದು, ನಕ್ಷತ್ರ ಏನ ಆಶ್ರಮ ಹೆಸರು, ನಕ್ಷತ್ರ ಆಶ್ರಮ ಕೇಳ್ಬೋದು. ತುಂಬಾ ಆಶ್ರಮಗಳಿಗೆ ಹೋಗಿದ್ದೀವಿ. ಸೀರಿಯಲ್ ಮಾಡ್ಬೇಕಿತ್ತು, ಇಲ್ಲ ಸಿನಿಮಾ ಮಾಡ್ಬೇಕಿತ್ತು, ಜನಗಳಿಗೆ ಗುರುತಿಸ್ಕೊಳಕ್ಕೆ. ಇವಾಗ ಏನಿಲ್ಲ, ಸೋಷಿಯಲ್ ಮೀಡಿಯಾ ತುಂಬಾ ಪ್ಲಾಟ್ಫಾರ್ಮ್ ಇದೆ. ಹಾಗಾಗಿ ಎಷ್ಟೋ ಜನ ಗುರುತಿಸ್ಕೊಂಡವ್ರೆ. ಇಲ್ಲ, ಅವನು ಮಾತಾಡಿದ ಅದೇ ರೀತಿ ಇತ್ತು. ಅಲ್ಲೇ ನಿಂತಿರು, ಕೊಟ್ಟ ಮೇಲೆ ಇಸ್ಕೊಂಡು ಹೋಗು, ಈ ತರ ಎಲ್ಲ ಮಾತಾಡ್ದ. ಅವಾಗ ಇವ್ರೊಂದು ಏಟ್ ಹೊಡೆದ್ರು. ನಾವು ಅವ್ರೆಲ್ಲಿ ನೋಡ್ಬಿಡ್ತಾರೆ ಅನ್ಬಿಟ್ಟು ನಾವು ಅವ್ರನ್ನ ಬ್ಲಾಕ್ ಮಾಡ್ಬಿಟ್ಟು ಸ್ಟೇಟಸ್ ಹಾಕ್ತಾ ಇದ್ದೋ ರೀಲ್ಸ್ ಮಾಡೋ ಟೈಮಲ್ಲಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಕಲಾರತಿ ಮಹಾದೇವ್ ಮಾತನಾಡ್ತಾ ಇದ್ದೀನಿ. ದಿನನಿತ್ಯ ಜಂಜಾಟದಲ್ಲಿ ಜನಗಳಿರ್ತಾರೆ. ತುಂಬಾನೇ ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕು ನಗಿಸ್ತಾ ಇರುವಂತಹ, ಹಾಗೆ ಇತ್ತೀಚೆಗೆ ರೀಲ್ಸ್ ಮಾಡ್ಕೊಂಡು ಒಂದಷ್ಟು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ, ಮತ್ತು ಹಾಗೆ ಒಬ್ಬರು ಡಿ.ಬಾಸ್ ಅಭಿಮಾನಿ, ಒಬ್ಬರು ಕಿಚ್ಚ ಅಭಿಮಾನಿ. ಈಗ ಅವರು ಲೈಫ್ ಜರ್ನಿ ಯಾವ ರೀತಿ ಇದೆ, ಮತ್ತು ಅವ್ರ ಊರು ಯಾವುದು, ಏನು ಎತ್ತ ಅಂತ ಎಲ್ಲ ಕಂಪ್ಲೀಟು ನಾನು ನಿಮ್ಮನ್ನು ಮಾತಾಡಿಸ್ತಾ ಹೋಗ್ತೀನಿ. ಅವರು ಬೇರೆ ಯಾರೂ ಅಲ್ಲ, ನಮ್ಮ ಮಂಜುನಾಥ್ ಹಾಗೆ ನಮ್ಮ ಶ್ರುತಿ ಅಕ್ಕ. ಹಾಯ್ ಮಂಜಣ್ಣ. ಹಾಯ್ ಸರ್. ನಮಸ್ತೆ. ಹೇಗಿದ್ದೀರಾ ಅಕ್ಕ? ನಮಸ್ತೆ ಅಕ್ಕ, ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿ. ನೋಡಿ ವೀಕ್ಷಕರೇ, ಇವರೇ ಒಂದು ಕೇರ್ಪೇಟೆಯಿಂದ ಒಂದು 7-8 ಕಿಲೋಮೀಟರ್ ಮಡ್ವಿನಕೋಡಿ ಅಂದ್ಬಿಟ್ಟು. ಬನ್ನಿ ಅಣ್ಣ, ಬನ್ನಿ. ಸೊ ಮಡ್ವಿನಕೋಡಿ ಹರಿಹರಪುರ ಪಕ್ಕ ಬರುತ್ತೆ. ಹರಿಹರಪುರ 1 ಕಿಲೋಮೀಟರ್ ಅಷ್ಟೇ ಬರುತ್ತೆ. ನಾವು ನೇಟಿವ್ ಕೇರ್ಪೇಟೆ ಅಂತ ಹಾಕೊಂಡಿದೀವಿ. ಅಂದ್ರೆ ಮಡ್ವಿನಕೋಡಿ ಅಂದ್ರೆ ಅಷ್ಟು ಹಳ್ಳಿಗಳನ್ನ ಗುರ್ಸೋದು ಕಡಿಮೆ. ಹಾಗಾಗಿ ನಾವೇನ್ ಮಾಡಿದ್ವಿ, ಕೇರ್ಪೇಟೆ ಅನ್ನೋ ಒಂದು ತಾಲೂಕು ಹೆಸರು ಕೊಟ್ಕೊಂಡಿದ್ವಿ ಅಷ್ಟೇ. ಅಕ್ಕ ಅವ್ರದ್ದು ಊರು ಯಾವುದು? ಅಕ್ಕವ್ರದ್ದು ಊರು ಬಂದು ಚುಂಚನಕಟ್ಟೆ ಅಂತ. ಸೊ ಅಲ್ಲಿ ಸ್ವಲ್ಪ ಕಷ್ಟ, ಲೈಫು ಕಷ್ಟ ಇರೋದ್ರಿಂದ ಈ ಕಡೆ ನಮ್ಮ ಕಡೆ ಬಂದ್ರು. ನಮ್ಮೂರಲ್ಲೇ ಮನೆ ಕಟ್ಕೊಂಡು ಚೆನ್ನಾಗಿದ್ರು. ಅವಾಗೇನೆ ನಮ್ಮ ತಂದೆ ಗೊತ್ತಲ್ವಾ, ಏನೋ ಇಬ್ರು ಇಷ್ಟಪಟ್ವಿ. ನಮ್ಮ ತಂದೆ ತಂಗಿ ಮಗಳು ಅನ್ನೋ ಒಂದು ಉದ್ದೇಶಕ್ಕೆ ಮದುವೆ ಆಯ್ತು, ಮಕ್ಕಳಾಯ್ತು, ಸಂಸಾರ ಇಲ್ಲಿ ತನಕ ಬಂದಿದೆ. ಅಣ್ಣ, ಈಗ ನೀವು ಮದುವೆ ಎಲ್ಲ ಆಯ್ತು, ಮದುವೆ ಮಾಡ್ಕೊಂಡು ಆದ್ಮೇಲೆ ನೀವು ಬೆಂಗಳೂರು ಬಂದು ತಲುಪಿದ್ದ? ನೀವು ಇಲ್ಲ, ನಾನು ಮುಂಚೆನೆ ಬೆಂಗಳೂರಲ್ಲಿದ್ದೆ. ಮುಂಚೆನೆ 5-6 ವರ್ಷ ಬೆಂಗಳೂರಲ್ಲಿದ್ದೆ. ಆಮೇಲೆ ಬ್ಯಾಚುಲರ್ ಲೈಫ್ ಇತ್ತು ಒಂದು 5-6 ವರ್ಷ. ಆಮೇಲೆ ಮದುವೆ ಆಯ್ತು, ಆಮೇಲೆ ಫ್ಯಾಮಿಲಿ. ನೀವು ಬೆಂಗಳೂರಲ್ಲಿ ವಾಸ ಇದ್ರಲ್ಲ, ಬೆಂಗಳೂರಲ್ಲಿ ನೀವು ಏನ್ ಕೆಲಸ ಮಾಡ್ತಾ ಇದ್ರಿ? ನೀವು ನಾನು ನಂಬ್ತೀರಾ, ಏನ್ ಓದಿದ್ದು? ಸ್ಟಾರ್ಟಿಂಗ್ ಅಲ್ಲಿ ಬಂದು ನಾನು ಓದಿರೋದು ಡಿಗ್ರಿ ಅನ್ಕಂಪ್ಲೀಟ್. ನಾನು PUC ಫಸ್ಟ್ ಕ್ಲಾಸ್ ಅಲ್ಲೇ ಪಾಸ್ ಆದೆ. ಹರಿಹರಪುರ, ನೀವ್ ಹೇಳ್ದಂಗೆ ಅವಾಗ್ಲೇ ಹರಿಹರಪುರ ಕಾಲೇಜ್ ನಂದು. ಕಾಲೇಜ್ಗೆ ಫಸ್ಟ್ ನಾನು. ನೀವು ಕೇಳ್ಕೊಬಹುದು ಇವಾಗ ನಾ ಕಡೆ ಹೋದಾಗ. 2014 ಅಲ್ಲಿ ಕಾಲೇಜ್ಗೆ PUC ನಲ್ಲಿ ಫಸ್ಟ್ ನಾನು. ಕಾಲೇಜಿಗೆ ಫಸ್ಟ್ ಬಂದು TCH ಮಾಡಬೇಕು, ಮೈಸೂರಿಗೆ ಹೋಗ್ತೀನಿ. ಫ್ರೀ ಸೀಟು ಸಿಗುತ್ತೆ. ನಮ್ಮನೆ ತುಂಬಾ ಪ್ರಾಬ್ಲಮ್ ಅವಾಗ, ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ ರೀ. ಯಾಕೆಂದ್ರೆ ಒಂದೊತ್ತು ಊಟಕ್ಕೂ ಕಷ್ಟ ನಮಗೆ. ಅಂಗಡಿಯಿಂದ ನಮಗೆ ಅರ್ಧ ಕೆಜಿ 1 kg ಅಕ್ಕಿ ತಂದ್ಬಿಟ್ಟು ಅಡುಗೆ ಮಾಡ್ಕೊ ಊಟ ಮಾಡ್ತಾ ಇದ್ದೆ ನಾವು. ಅಷ್ಟು ಕಷ್ಟ ಇರ್ಬೇಕಾದ್ರೆ ನನ್ನ ತಂಗಿ ಮದುವೆ ಮಾಡ್ಬೇಕಿತ್ತು. ಕಷ್ಟ ಲೈಫ್ ಅಂತ ಗೊತ್ತಾದ್ಮೇಲೆ ಬೆಂಗಳೂರಿಗೆ ಬಂದೆ. ಬ್ಯಾಚುಲರ್ ಲೈಫ್, ಗಾರ್ಮೆಂಟ್ಸ್ ಸೇರ್ಕೊಂಡೆ. ಪ್ಯಾಕಿಂಗ್ ಅಲ್ಲಿ ₹2,400 ಸಂಬಳ ನನಗೆ ಆ ಟೈಮಲ್ಲಿ. ₹2,400 ಕೆಲಸ ಮಾಡಿದೆ. ಒಂದು ಹೇಳ್ಬಾರ್ದು ನಿಮ್ಗೆ, ಹೇಳ್ತೀನಿ ಆದ್ರೂ ಹೇಳಿ. ₹2,400 ಕೆಲಸ ಮಾಡ್ತಾ ಇದ್ದೆ. ಯಾವುದೇ OT ಇಲ್ಲ, ಏನಿಲ್ಲ. 5:30 ಆಗ್ತಿದಂಗೆ ಬೆಲ್ ಆಗೋದು, ಮನೆಗೆ ಹೋಗ್ತಿದ್ದು. ಫುಲ್ ಹೊಟ್ಟೆ ಹಸ್ಬಿಡ್ತಾ ಇತ್ತು. ₹2 ಎಲ್ಲಾರು ಇಸ್ಕೊಂಡು ಪಾರ್ಲೇಜಿ ಬಿಸ್ಕೆಟ್ ತಗೊಂಡು ನಾನು ತಿನ್ಕೊಂಡು ಮನೆಗೆ ಹೋಗ್ತಾ ಇದ್ದೆ. ₹2 ಕೊಟ್ಟರೆ ಸಾಕ. ಇಷ್ಟು ಚಿಕ್ಕದು ಬರ್ತಾ ಇದೆ ₹2. ನೀವು ನೋಡಿರ್ತೀರ ಅವಾಗ. ಈಗ ಇದೆಯಲ್ಲೋ ಗೊತ್ತಿಲ್ಲ.
ಅಲ್ಲಲ್ಲ ಈಗ 5 ರೂಪಾಯಿ ಮಾಡಿದ್ದಾರೆ. 5 ರೂಪಾಯಿ ಇರ್ಬೋದು. ಆ 2 ರೂಪಾಯಿ ಎಲ್ಲಾದ್ರೂ ಫ್ರೆಂಡ್ಸ್ ಹತ್ರ ಅಲ್ಲೇ ಪರಿಚಯ ಮಾಡ್ಕೊಂಡು ನನಗೆ ಸಂಬಳ ಆದ್ಮೇಲೆ ಕೊಡ್ತೀನಿ ಅನ್ಬಿಟ್ಟು 2 ರೂಪಾಯಿ ಇಸ್ಕೊಂಡು ಅದನ್ನ ತಗೊಂಡು 2 ರೂಪಾಯಿ ಬಿಸ್ಕೆಟ್ ತಿನ್ಕೊಂಡು ಮನೆಗೆ ಹೋಗ್ತಾ ಇದೆ. ಅಷ್ಟು ಹೊಟ್ಟೆ ಸಿತಾಯ್ತು. ಇವತ್ತು ಭಗವಂತ ತಡೆಯೋದೇ ಇಲ್ಲ. ಹೌದಾ? ಸರಿಯಾಗಿ ಸ್ವಲ್ಪನಾದ್ರೂ ಇದ್ಬಿಡ್ಬೇಕು ಅವ್ರಿಗೆ. ಓಕೆ ಓಕೆ ಓಕೆ. ನನಗೆ ಉಪವಾಸ ಆಗೋದೇ ಇಲ್ಲ ಸರ್. ಒಂದ್ ಚೂರು ಏನಾದ್ರು ತಿನ್ಬಿಡ್ಬೇಕು ಹೊಟ್ಟೆ ಹಸಿದ ಟೈಮ್ಗೆ ಆ ಥರ. ನನ್ನ ತಂದೆಗೆ 2 ಹೆಂಡ್ತಿರು. ಓಕೆ ಓಕೆ. ಮೊದಲನೇ ಹೆಂಡ್ತಿಗೆ ಒಬ್ಬ ಮಗಳು, ಕಿರಿಯ ಹೆಂಡ್ತಿಗೆ ನಾನು ನನ್ನ ತಂಗಿ. ಇವ್ ನನ್ನ ತಂಗಿದು ಮದುವೆ ಆಯ್ತು. ಸೊ ಆಮೇಲೆ ನಾನು ಇವ್ರ ಮದುವೆ ಆಗಿದ್ದು. ಆಮೇಲೆ ನಾನು ಒಬ್ಬನೇ ಮಗ. ನೀವು ಒಬ್ಬನೇ ಮಗ. ಅಕ್ಕನ ಮದುವೆ ಆಗಿದ್ದು. ಈಗ ನಿಮ್ಗೆ ಎಷ್ಟು ಜನ ಮಕ್ಕಳು? ನಿಮ್ಗೆ? ನಮ್ಗೆ 2 ಹೆಣ್ಮಕ್ಳು. 2 ಹೆಣ್ಮಕ್ಳು. ನೋಡಿದಿರಲ್ಲ, ಒಬ್ಳು 7th, ಒಬ್ಳು 6th. ಅವಳು ತುಂಬಾ ಚೆನ್ನಾಗಿ ನಗಿಸ್ತಾಳೆ. ಆಮೇಲೆ ಒಳ್ಳೊಳ್ಳೆ ವಿಷಯಗಳನ್ನ ನೀವು ಒಂದಷ್ಟು ಸ್ವತಂತ್ರ ಹೋರಾಟಗಾರರದ ರೀಲ್ಸ್ ಎಲ್ಲ ಮಾಡ್ಸಾಕ್ಸ್ತಾ ಇರ್ತೀರಿ, ನಾನು ನೋಡಿದ್ದೀನಿ. ಮಾಡ್ತಾರೆ. ಈಗ ಅಣ್ಣ ನೀವು ಹೇಳಿದ್ರಿ ನನ್ನ ಜರ್ನಿ ತಿನ್ನಕ್ಕೂ ಕಷ್ಟ ಇತ್ತು, ಈ ಥರ ಇತ್ತು ಅಂತ. ಅಂದರೆ ಆ ಕಿತ್ತು ತಿನ್ನೋ ಬಡತನದಲ್ಲಿ ನೀವು ಲೈಫ್ನ ನಾವು ಯಾವ ರೀತಿ ಲೀಡ್ ಮಾಡಬೇಕು, ಬೆಂಗಳೂರಿಗೇನ ಬರಬೇಕು ಅನ್ನೋದು ಯಾಕೆ ನಿಮ್ಮ ತಲೆಯಲ್ಲಿ ಬಂತು? ಯಾಕೆ ನೀವು ರೈತಾಗ ಅಲ್ಲೇ ಏನಾದ್ರು ಮಾಡೋಕ್ಕೆ ಆ ಥರ ತಲೆಯಲ್ಲಿ ಏನೋ ಹೊಡಿಲಿಲ್ವಾ? ಇಲ್ಲ ಸರ್, ಮಾಡ್ತಾ ಇದ್ದೋ. ನಾನು ಬೇರೆಯವ್ರ ಜಮೀನಿಗೆ ಕಡ್ದವ್ರೆ, ಎಲ್ಲ ಕೆಲಸ ಮಾಡವ್ರೆ, ಗೊತ್ತಿರೋ ಪ್ರಕಾರ ಎಲ್ಲ ಮಾಡಿದಾರೆ. ಬಟ್ ಅವಾಗಿಂದು ಸಾಲ ಎಲ್ಲ ತೀರ್ಸ್ಬೇಕು ಮಾಡ್ಬೇಕು ಅಂತಂದ್ರೆ ಅಲ್ಲಿ ಬರ್ತಿದ್ದ ಹಣ ಸಾಕಾಗ್ತಾ ಇದ್ದಿಲ್ಲ. ಇಲ್ಲಿ ಬಂದೇನೋ ಒಂದಷ್ಟು ಬೇಗ ಸಾಲ ತೀರ್ಸ್ಬೋದೇನೋ ಅಂತ ಬಂದಿದ್ದು. ಇಲ್ಲ, ಹೋಗ್ತಾ ಇದ್ದೆ. ನೋಡಿದಿರಲ್ಲ, ಅವಾಗೆಲ್ಲ ಕೂಲಿಗಳು ಕಡಿಮೆ, 50 ರೂಪಾಯಿ 100 ರೂಪಾಯಿ ಅಷ್ಟೇನೆ. ಈ ತರ ಬಾಳೆಗೆ ಗುಂಡಿ ತೆಗೆಯೋದು, ಕಬ್ಬು ಕಡಿಯೋದು, ಈ ತರ ಕೆಲಸ ಮಾಡ್ತಾ ಇದ್ದೆ. ಯಾವಾಗ ಅಲ್ಲಿ ಏನು ಆಗಲ್ಲ ಅನ್ಸ್ತು, ಬರೀ ಹೊಟ್ಟೆಗೆ ತಂದಿದ್ದೆಲ್ಲ ಅಲ್ಸ್ಕೆ ಆಗ್ತಾ ಇತ್ತು. ಸೊ ನಾನು ಏನು ಮಾಡಕ್ಕಾಗಲ್ಲ, ತೀರ್ಸಕ್ಕಾಗಲ್ಲ ಅಂದ್ಮೇಲೆ ಬೆಂಗಳೂರು ಬಂದಿದ್ದು. ಬೆಂಗಳೂರು ಬಂದ್ರಿ. ನೀವು ಕೂಡ ಬೇರೆಯವ್ರ ಮನೆಗೆ ಕೂಲಿ ಕೆಲಸ ಮಾಡಿದಿರಿ? ಖಂಡಿತ ಮಾಡಿದೀನಿ, ಅದ್ರಲ್ಲೇನಿದೆ. ಕಬ್ಬು ಕಡ್ದಿದೀವಿ, ಒತ್ತಿದೀವಿ, ಲೋಡ್ ಮಾಡಿದೀವಿ. ಎಲ್ಲ ನಮ್ ಸ್ನೇಹಿತರು ಇದಾರೆ, ಇನ್ನ ನಮ್ ಕಲಿಸ್ತಾರೆಲ್ಲ. ಊರಲ್ಲಿ ಹೋದ್ರೆ ಮಾತಾಡ್ತಾರೆ. ಖಂಡಿತ ಮಾತಾಡ್ತಾರೆ. ಓಕೆ ಓಕೆ ಓಕೆ. ಈಗ ಅಣ್ಣ ನೀವು ಅದೆಲ್ಲ ಕೆಲಸ ಎಲ್ಲ ಮಾಡ್ತಾ ಇದ್ರಲ್ಲ, ಈಗ ಊರಲ್ಲಿ ಏನಾದ್ರು ಜಮೀನ್ ಇದೆಯಾ? ಯಾವ ತರ, ಹೆಂಗೆ ನಿಮ್ಗೆ? ಇದೆ ಸರ್, ಇವಾಗ 1 ಎಕರೆ ಮಾಡಿದೀನಿ. ದಬಾಯಿಸಿ 1 ಎಕರೆ ಮಾಡಿದಿರಿ. 1 ಎಕರೆ ಸರ್, ನಂಬ್ತೀರಾ? ನಿಜ ಹೇಳ್ಬಾರ್ದು. ನಮ್ ತಂದೆ ಸತ್ತಾಗ ಉಣಕ್ ಜಮೀನಿಲ್ಲ ಅವ್ನಿಗೆ ಅಂತ ಅನ್ಬಿಟ್ಟವ್ರೆ. ಉಣಕ್ ಜಮೀನಿಲ್ಲ, ಎಲ್ಲಾಗ್ತಾನೆ ಅಂತೆಲ್ಲ ಮಾತಾಡ್ಬಿಟ್ಟಿದ್ದಾರೆ. ನಮ್ ರಿಲೇಷನ್ಸೇ ಬೇರೆ ಯಾರು ಅಲ್ಲ. ಆ ಉದ್ದೇಶಕ್ಕೆ ನಮ್ ಚಿಕ್ಕಪ್ಪರದೇ 1 ಎಕರೆ ತಗೊಂಡು, ನಮ್ ತಂದೆ ಬದುಕಿರುವಾಗ್ಲೇ ತಗೊಂಡು. ಸೊ ಇವಾಗೆಲ್ಲ ತೆಂಗ ಹಾಕಿ, ಕಬ್ಬೆಲ್ಲ ಹಾಕಿ, ತೆಂಗ ಹಾಕ್ಬಿಟ್ಟು ಮತ್ತೆ ಏನೋ ನೀರಾವರಿ ಮಾಡ್ತಾರಲ್ಲ, ಅದೆಲ್ಲ ಮಾಡಿ ಬಿಟ್ಟಿದೀವಿ. ನಮ್ಮ ಮಾವ ನೋಡ್ಕೊಂತ ಇದ್ರು ಊರಲ್ಲಿ. ನಾನು ITI ಸೇರ್ಕೊಂಡೆ, ಅಷ್ಟ್ರಲ್ಲಿ ಬೇಗನೆ ಮದ್ವೆ ಮಾಡ್ಬಿಟ್ರು. MRNDC ತಗೊಂಡಿದ್ದೆ, ಹುಣಸೂರಲ್ಲಿ ಹೋಗ್ತಾ ಇದ್ದೆ ಮನೇಲಿ. ಹುಣಸೂರಲ್ಲಿ ಓದ್ತಾ ಇದ್ರಾ? ಓಕೆ ಓಕೆ ಓಕೆ. 2011 ಅಲ್ಲಿ SLC ಮುಗೀತು. ಅಲ್ಲಿ ಸ್ವಲ್ಪ ಲೇಟಾಗೆ ಸೇರ್ಕೊಂಡಿದ್ದು ನಾನು, ಎಲ್ಲಲ್ಲಿ ಸೇರ್ಕೊಂಡಿದ್ದು. ಹಂಗೆ ನಮ್ಮ ಅವಂಗೆಲ್ಲ ಹುಷಾರಿಲ್ಲ ಅಂದ್ಬಿಟ್ಟು ಅರ್ಧನೇ ಫುಲ್ ಕಂಪ್ಲೀಟ್ ಮಾಡ್ಲಿಲ್ಲ. ಮದ್ವೆ ಆಯ್ತು, ಬೇಗ ಚಿಕ್ಕ ವಯಸ್ಸಿಗೆ ಮದ್ವೆ ಆಯ್ತು. ಯಾಕಾಯ್ತು ಅಂದ್ರೆ ಚಿಕ್ಕ ವಯಸ್ಸೇನಿಲ್ಲ, ಚಿಕ್ಕ ವಯಸ್ಸು ಆಕ್ಚುಲಿ 1 ವರ್ಷ ಕಡಿಮೆ ಸರ್, ಹೇಳ್ಬಾರ್ದು. 17 ವರ್ಷ, ನನ್ಗೆ 24 ವರ್ಷ. ನಮ್ ತಂದೆಗೆ ಹುಷಾರಿಲ್ಲ, ಹುಷಾರು ತಪ್ಪಿಟ್ರು. ಹಂಗಾಗಿ ಮದುವೆ ಮಾಡ್ಕೊಳ್ಳೇಬೇಕು. ಆಗ ಅವ್ಳಿಗೆ 17 ವರ್ಷ, 24 ವರ್ಷ. ಭಯ ಬಿದ್ದು ಊರಲ್ಲೇನೆ ಜೋರಾಗಿ ಅವ್ರು ಜೋರಾಗಿ ಮಾಡ್ಕೊಟ್ಟಿದ್ದಾರೆ. ಅದೇನಿಲ್ಲ, ಚೆನ್ನಾಗೇ ಕೊಟ್ಟಿದ್ದಾರೆ. ನನ್ಗೂ ಚೆನ್ನಾಗಿ ಕೊಟ್ಟಿದ್ದಾರೆ. ಇದೆ ಸರ್, ಇದೆ. ಕೆಲವೊಂದು ಹೋಗಿದೆ. 17 ಎಲ್ಲಿ ಯಾರು ಕಂಪ್ಲೇಂಟ್ ಮಾಡ್ಬಿಡ್ತಾರೋ, ಊರಲ್ಲಿ ಮದುವೆ ಮಾಡ್ತಾ ಇದೀವಿ ಜೋರಾಗಿ, ಯಾರಾದ್ರೂ ಈ ಹುಡುಗಿಗೆ 18 ಆಗಿಲ್ಲ ಅಂತ ಕಂಪ್ಲೇಂಟ್ ಮಾಡ್ಬಿಟ್ರೆ ನಾನು ಒಳಗಡೆ ಹೋಗ್ಬಿಡ್ತೀನಿ. ಆ ಭಯದಲ್ಲೇ ಮದುವೆ ಆಗಿದ್ದೀವಿ. ಇವತ್ತು ಅಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಆಗಿರೋದಕ್ಕೆ ನಮ್ಗೆ ಇಷ್ಟು ದೊಡ್ಡ ಮಕ್ಳು ಇರೋದು. 6th 7th. ಮದುವೆ ಆಗಿದೆ ಇಯರ್ ಯಾವುದು? 2012 ಅಲ್ಲಿ ನೀವು ಮದುವೆ? ಏಪ್ರಿಲ್ 8. ಏಪ್ರಿಲ್ 8ನೇ ತಾರೀಕು. ಏಪ್ರಿಲ್ 15. 8 ನನ್ನ ಬರ್ಡೇ, 15 ಮದುವೆ ಡೇಟ್. ಓಕೆ 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 ಓಕೆ. ಕಲೆ ಏನಾದ್ರು ಚಿಕ್ಕ ವಯಸ್ಸಲ್ಲಿ ಒಂದಷ್ಟು ಗಂಡ ಹೆಂಡತಿ ನಿಮ್ಮಿಬ್ಬರಿಗೆ ಏನಾದ್ರು ಇತ್ತ ಆ ಜೀವನದಲ್ಲಿ, ಬಾಲ್ಯ ಜೀವನದಲ್ಲಿ ಏನಾದ್ರು ಓದೋ ವಯಸ್ಸಲ್ಲಿ? ಇವ್ರಿಗೇನ್ ಇರ್ಲಿಲ್ಲ ಸರ್. ನಾನೊಂದ್ 2 ಡ್ರಾಮಾ ಮಾಡಿದ್ದೆ ಊರಲ್ಲಿ. ಹಂಗೆ ಸಾಮಾಜಿಕ ನಾಟಕ ಕೇಳಿದಿರಲ್ವಾ? ಸಾಮಾಜಿಕ ನಾಟಕ ಅಂದ್ರೆ ತುಂಬಾ ಇಷ್ಟ. 1-2 ಸಾಮಾಜಿಕ ನಾಟಕ, 1 ಪೌರಾಣಿಕ ಮಾಡಿದೀನಿ. ಓಕೆ ಓಕೆ ಓಕೆ. ಅಲ್ಲಿಂದ ಬಂದು ಇಲ್ಲಿ ಕೆಲಸ ಕಾರ್ಯ ಅಂತಿದ್ದೋ. ಟಿಕ್ ಟಾಕ್ ಅನ್ನೋದು ಇತ್ತಲ್ಲ, ತಡಿ ಯಾಕೆ ನಮ್ಮನ್ನ ನಾವು ಗುರುತಿಸ್ಕೋಬಾರ್ದು, ಏನಾದ್ರು ಮಾಡ್ಬಾರ್ದಲ್ಲ ಅನ್ಬಿಟ್ಟು ಇವರು ಲಿಪ್ಸಿಂಗ್ ಮಾಡ್ತಿದ್ರು. ಲಿಪ್ಸಿಂಗ್ ಎಲ್ಲ ಬೇಡ, ಏನಾದ್ರು ಓನ್ ಆಗಿ ಮಾಡೋಣ ಅನ್ಬಿಟ್ಟು ಒಂದೇ ಒಂದು ವಿಡಿಯೋ ಮಾಡ್ದೋ. ನಮ್ಮ ಮದುವೆ ಮಾಡ್ಸಿದ್ದು ಪೂಜಾರಿ ಸತ್ತೋದ್ನಂತೆ. ಇವಳಿಗೆ ಅದೊಂದು ಸಖತ್ ವೈರಲ್ ಆಗೋಯ್ತದು. ಅಲ್ಲಿಂದ ಯಾಕೆ ನಾವ್ ಏನ್ ಮಾಡಬಾರ್ದು, ಜನಗಳ ಕಮೆಂಟ್ ಎಲ್ಲ ಪಾಸಿಟಿವ್ ಆಗಿ ಬಂತು. ನಮ್ಗೆ ಖುಷಿ ಆಯ್ತು. ಯಾಕಂದ್ರೆ ಇವತ್ತೇ ನೀವು ಒಂದ್ ರೀಲ್ ಮಾಡಿದ್ರು ಕೂಡ ನೀವು ಅದ್ರ ಜಾಸ್ತಿ ರೀಚ್ ಆದ್ರೆ ಇನ್ನೊಂದ್ ಏನಾದ್ರು ಮಾಡ್ಬೇಕು ಅನ್ನೋ ಒಂದು ಇದು ಬರುತ್ತೆ. ಹಂಗಾಗಿ ಅವತ್ತು ಕಂಟಿನ್ಯೂಸ್ ಡೈಲಿ ಕೆಲಸ ಇದ್ರು ಕೂಡ ಬಿಡು ಮಾಡ್ಕೊಂಡು ರೀಲ್ಸ್ ಮಾಡ್ತಾ ಇದ್ದು. ಹಂಗೆ ಜನಗಳು ಇಷ್ಟಪಟ್ರು, ಖುಷಿ ಆಯ್ತು. ಇವತ್ತು ಎಲ್ಲಿ ಸಿಕ್ಕಿದ್ರು ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ, ತುಂಬಾ ಪ್ರೀತಿಯಿಂದ ಸೆಲ್ಫಿ ತಗೋತಾರೆ. ಅಲ್ಲೆಲ್ಲೋ ಮಾತಾಡ್ತಾರೆ, ಅವರೇ ಅಂತಾರೆ, ಖುಷಿ ಆಗುತ್ತೆ.
ಈಗ ಮೊಬೈಲ್ ಅಲ್ಲಿ ನೋಡಿರೋದವ್ರು ಹಾ, 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 ಹಾ. ಕಾರಲ್ಲಿ ಹೋಗ್ತಾ ಇದ್ದನು ಕೂಗ್ಬಿಟ್ಟು ಮಾತಾಡ್ತಾರೆ. ಅಂದ್ರೆ ಸೆಲೆಬ್ರಿಟಿ ಲೆವೆಲ್ಗೆ ನಿಮ್ಮನ್ನು ಕೂಡ ನೋಡ್ತಾ ಇದ್ದಾರೆ ಎಲ್ಲ. ಸೆಲೆಬ್ರಿಟಿ ಅಲ್ಲ, ಬಟ್ ಸೆಲೆಬ್ರಿಟಿ ತರ ನೋಡ್ತಾರಲ್ಲ, ಹಾ, ಖುಷಿ ಹಾ, ಆಗುತ್ತೆ. ಹಾ. ನಮ್ಗೆ ಅಷ್ಟೇ ಖುಷಿ. ಓಕೆ ನೋಡಿ ಅಣ್ಣ, ದುಡ್ಡು ಇರುತ್ತೆ ಹೋಗುತ್ತೆ, ಬಟ್ ಖಂಡಿತ. ಸೆಲೆಬ್ರಿಟಿ ಲೆವೆಲ್ಗೆ ನಿಮ್ಮನ್ನು ನೋಡಿ ನಾನೊಂದು ಫೋಟೋ ತೆಗಿಸ್ಕೋಬೇಕನ್ನ ಅಲ್ಲ, ಹಸು ಅನ್ನೋದು ಎಲ್ರಿಗೂ ಇದೇ ಇರುತ್ತೆ. ಹೌದೌದು, ತಿನ್ನಕ್ಕೆ ಉಣ್ಣಕ್ಕೆ ಬಟ್ಟೆ ಎಲ್ಲ ಇರುತ್ತೆ, ಏನೋ ನಾನ್ ಮಾಡ್ಬೇಕು ಜೀವನದಲ್ಲಿ ಅನ್ನೋದು ಹಸುವಿರುತ್ತಲ್ಲ, ಕರೆಕ್ಟ್. ಆ ಹಸು ನಮ್ಮನ್ನ ಮಾತಾಡ್ಸುತ್ತೆ. ಆಮೇಲೆ ಆ ಟೈಮಲ್ಲಿ ಬಂದು ಯಾರು ಇಲ್ಲ ಸರ್ ಕಪಲ್ಸ್, ಹಾ. ಟಿಕ್ ಟಾಕ್ ಅಲ್ಲಿ ಯಾರು ಇಲ್ಲ, ಅದು ಕನ್ನಡದಲ್ಲಂತೂ ಇಲ್ವೇ ಇಲ್ಲ. ಓಕೆ ಓಕೆ ಓಕೆ. ನಾನ್ ಮಾಡ್ತಾ ಇದ್ದೆ, ಅಭಿಜಗ್ಯ ಸಬ್ಬ ಮಾಡ್ತಿದ್ದೆ ಅಷ್ಟೇ. ಹಾ, ಇವೆರಡೇ ಹಾ. ಕಪಲ್ಸ್ ಮಾಡ್ತೇವೆ, ಅವನು ಏನೋ ಜನಪದ ಗೀತೆಗಳು ಮಾಡ್ತೀವಿ. ಹ್ಮ್. ನಾವ್ ಇಬ್ರೇ ಇದ್ದಿದ್ದು. ಇವತ್ Okay. ನೋಡಿದ್ರಲ್ಲ ರೀಲ್ಸ್ ಅಲ್ಲಿ ತುಂಬಾ ಜನ ಇದಾರೆ. ಹಳ್ಳಿ ಮಾಡ್ಲಿ, ಎಲ್ರೂ ಎಲ್ರದ್ದು ನಗಿಸ್ತಾರೆ. ಖುಷಿ ಆಗುತ್ತೆ ನೋಡ್ರಿ. ಒಬ್ರಕ್ಕಿಂತ ಒಬ್ರು ಚೆನ್ನಾಗಿ ಮಾಡ್ತಾರೆ, ಖುಷಿ ಆಗುತ್ತೆ ಕಪಲ್ಸ್ಗಳು ನೋಡ್ರಿ ನಮ್ಗೆ. ಕಮೆಂಟ್ ಹಾಕ್ತಾರೆ, ಏನ್ ಸಾಧನೆ ಮಾಡಿದೀರಾ ಅಂತ, ಅವ್ರನ್ನ ಇಂಟರ್ವ್ಯೂ ಮಾಡಿದೀರಾ ಅಂತ ಹಾಕ್ತಾರೆ. ಇಲ್ಲ ಸರ್, ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇದ್ದೇ ಇರುತ್ತೆ, ತುಂಬಾ ಜನ ಬರುತ್ತೆ. ಅಂದ್ರೆ ಒಂದ್ 90% ನಮ್ಗೆ ಆಲ್ಮೋಸ್ಟ್ 90% ಎಲ್ಲ ಒಳ್ಳೆ ಕಮೆಂಟೇ ಮಾಡೋದು. ಹ್ಮ್. ಕೆಲವ್ರು ಬೇಕಂತ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾರೆ, ಅಂತವ್ರು ಹಾಕ್ತಾರೆ. ನೀವೇ ಹಾಕ್ದಾಗ ನೋಡಿ ಗೊತ್ತಾಗುತ್ತೆ. ನನಗೆ ನಿಮ್ ಜರ್ನಿ ಇಷ್ಟ ಆಯ್ತು, ಹಂಗಾಗಿ ನಾನು ನಿಮ್ಮನ್ನ ಇಂಟರ್ವ್ಯೂ ಮಾಡ್ಬೇಕಂತ ನನ್ಗೆ ಅನ್ನಿಸ್ತು. ಇಲ್ಲಿ ಯಾರನ್ನು ಕೇಳ್ಬಿಟ್ಟು ಪರ್ಮಿಷನ್ ತಗೊಂಡ್ ಮಾಡ್ಬೇಕಂತ ಏನಿಲ್ಲ. ನಾವು ಹಾರ್ಟ್ಲಿ ನೀವು ಗುಡ್ ಹ್ಯೂಮನಿಂಗ್ ಪರ್ಸನ್, ನೀವು ನಮ್ಗೆ ಇಷ್ಟ ಆಯ್ತು, ನಾನು ಮಾಡ್ತಾ ಇದ್ದೀನಿ. ಯಾರು ಏನ್ ನಮ್ಗೂ ಕೂಡ ಇದು ಫಸ್ಟ್ ಇಂಟರ್ವ್ಯೂ ಇದು. ನಾವ್ ಯಾವ್ದು ತುಂಬಾ ಜನ ಹಾಕಿದಾರೆ ಸರ್, ನಿಮ್ಗೆ ತೋರಿಸ್ತೀನಿ. ತುಂಬಾ ಜನ ಇಂಟರ್ವ್ಯೂ ಮಾಡಕ್ ಕೇಳಿದಾರೆ. ನಾವ್ ಏನ್ ಸಾಧನೆ ಮಾಡಿದೀವಿ ಫಸ್ಟ್ ಆಫ್ ಆಲ್, ರೀಲ್ಸ್ ಮಾಡೋದಕ್ಕೆಲ್ಲ ನಮ್ಗೆ ಏನು ಇಂಟರ್ವ್ಯೂ ಅನ್ನೋ ಒಂದು ಇದಿದೆ. ಬಟ್ ನೀವು ತುಂಬಾ ಹತ್ರ ಇರೋದ್ರಿಂದ ಆಯ್ತು ಸರ್ ಬನ್ನಿ ಮಾತಾಡೋಣ, ಏನಿದೆ ಅದ್ರಲ್ಲಿ ನಮ್ದು ಇದೆ ಮಾತಾಡೋಣ ಅಂದ್ಬಿಟ್ಟು ಕರೆದಿದ್ದು. ಸೊ ಖುಷಿ ಆಯ್ತು, ನಮ್ಮನ್ನು ಗುರುತಿಸ್ಬಿಟ್ಟು ನೀವು ಮಾಡ್ತಿದ್ದಿಲ್ಲ, ನಿಜವಾಗ್ಲೂ ನಮ್ಗೆ ಖುಷಿ ಆಯ್ತು. ಇಲ್ಲ ಅಣ್ಣ, ಅದು ನನ್ಗೇನೋ ಪಾಪ ನಿಮ್ಮಿಬ್ಬರನ್ನ ನನ್ಗೆ ಒಂದ್ ಕನ್ವಿನ್ ಆಗಿ ಆಮೇಲೆ ಚಾಚು ತಪ್ಪತಾನೆ ನೀವು ಮಾಡ್ತಾ ಇದ್ದೀರಾ. ಆಮೇಲೆ ನೀವು ನಂಬಲ್ಲ, ಕಾಮೆಂಟ್ಸ್ ಇಂದ ಇವತ್ತು ಎಷ್ಟು ಅವಾಂತರಗಳ ನಡೀತಾ ಇದೆ ಅಂತ ನೀವೇ ದಿನನಿತ್ಯ ಟಿವಿಗಳಲ್ಲಿ ನೋಡ್ತಾ ಇದ್ದೀರಾ, ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಾ, ಪೇಪರ್ಗಳಲ್ಲೆಲ್ಲ ನೀವು ಎಲ್ಲರೂ ನೋಡ್ತಾ ಇದ್ದೀರಾ. ದಿನನಿತ್ಯ ನೀವು ಕಾಮೆಂಟ್ಸ್ ನ ಎದುರಿಸ್ತಾ ಇರ್ತೀರಲ್ಲ, ಖಂಡಿತ. ಇದರ ಅನುಭವ ಹೇಗೆ, ನೀವು ಯಾವ ತರ? ನಾನ್ ಫುಲ್ ಸೆನ್ಸಿಟಿವ್. ಹಾ. ನನ್ಗೆ ರಿಪ್ಲೈ ಮಾಡ್ಬಿಡ್ತೀನಿ, ಇಲ್ಲ ಇವ್ರಿಗೆ ಹತ್ಕೊಂಡು ಹೇಳ್ಬಿಡ್ತೀನಿ. ಹಾ, ಬನ್ನಿ. ಆದ್ರೆ ಇವ್ರು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಹಾ. ಎಲ್ರಿಗೂ ಬದ್ದೆ ಬರುತ್ತೆ. ಇವಳು ತುಂಬಾ ಆಳ್ವಾಗಿ ತಗೊಂಡ್ಬಿಡ್ತಾಳೆ. ಆಮೇಲೆ ನಾನು ಎಲ್ಲೋ ಇರ್ತೀನಿ, ಕೆಲಸದಲ್ಲಿ ಎಲ್ಲೋ ಹೋಗ್ತಾ ಇರ್ತೀನಿ, ಸಾರ್ ಫೋನ್ ಮಾಡ್ಬಿಟ್ಟು ಹಾ. ಏಯ್, ಏನೋ ಹಾಕಿದಾರೆ ಫಸ್ಟ್ ಚೆಕ್ ಮಾಡಿ, ಗಾಡಿ ಓಡಿಸ್ತಾ ಇರ್ತೀನಿ, ಇಲ್ಲ ಡ್ರೈವಿಂಗ್ ಮಾಡ್ತಾ ಕಾರ್ ಓಡಿಸ್ತಾ ಇರ್ತೀನಿ, ಅದು ಚೆಕ್ ಮಾಡಿ ಫಸ್ಟ್ ಅವ್ನು ರಿಪ್ಲೈ ಮಾಡಿ ಅಂದ್ರೆ ಇವಳೇ ಮಾಡ್ಬಿಡೋದು ರಿಪ್ಲೈನ. ಬೇಡ ಬಿಟ್ಟಾಕೋ, ಇಲ್ಲ ಡಿಲೀಟ್ ಮಾಡಾಕೋ, ತಲೆ Okay. ಕೆಡ್ಸ್ಕೊಬೇಡ ಅಂದ್ರೆ ಕೇಳಲ್ಲ. ಸ್ವಲ್ಪ ಆಳ್ವಾಗಿ ತಗೊಂತಾಳೆ. ಹ್ಮ್. ಕೆಲವು ಟೈಮು ಹೆಣ್ಮಕ್ಳು ಯಾರೋ ಒಬ್ಬ ಕಮೆಂಟ್ ಮಾಡಿದ್ದ, ಮಾಡ್ದೆ, ಇಲ್ಲ KR ಪುರಮ ಯಾವ ಎಲ್ಲೋ ಇರ್ಬೇಕು ಫೇಸ್ಬುಕ್ ಅಲ್ಲಿ. ಅವ್ರ ಅಕ್ಕ ತಂಗಿಯರ್ ಜೊತೆ ಹುಟ್ಟಿದಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಆ ಮಾತುಗಳು ಹೆಂಗ್ ಮಾತಾಡ್ದ ಅಂದ್ರೆ ರಿಪ್ಲೈಲಿ, ಅವ್ನ್ ನಿಜವಾಗ್ಲೂ ಅಕ್ಕ ತಂಗಿ ತಾಯಿ ಹೊಟ್ಟೆಲ್ ಹುಟ್ಟಿಲ್ಲ. ಸರ್ ಇನ್ನೊಂದು ಎಲ್ಲೋ ಕುತ್ಕೊಂಡು ಕಮೆಂಟ್ ಹಾಕಿದ್ರೆ ಅಂದ್ರೆ ಎಲ್ಲೋ ಕುತ್ಕೊಂಡೇ ಮಾತಾಡ್ಬೇಕು. ಅಲ್ಲ, ಈ ತರದವ್ರು ಹೆಂಗಿರ್ತಾರೆ ಅಂದ್ರೆ ಒಂಥರ ಅದನ್ನ ನಾವು ಕೀಳು ಮಟ್ಟಕ್ಕೆ ಇಳಿದು ನಾವು ಅದನ್ನ ಲೋ ಲೆವೆಲ್ ನಾವು ಮಾತಾಡಕ್ಕಾಗಲ್ಲ. ಇತ್ತೀಚೆಗೆ ಕಡಿಮೆ ಆಗಿದೆ ಸರ್. ಅಲ್ಲ ಇದೆಲ್ಲ ದೊಡ್ಡ ದೊಡ್ಡ ಮಟ್ಟಕ್ಕೆ ಒಂದಷ್ಟು ಕೋರ್ಟ್ ಲೆವೆಲ್ ಹೋಗಿರೋದ್ರಿಂದ ಕೆಲವ್ರು ಯಾರೂನು ಅಷ್ಟೊಂದು ಇದ್ ಮಾಡಲ್ಲ, ಹಾ ಕೆಲವಂತೂ ತುಂಬಾ ವರ್ಸ್ಟ್ ಇರ್ತಾರೆ. ಅಣ್ಣ, ಈಗ ನಾನು ನಿಮ್ಮನ್ನ ನೇರವಾಗಿ ಕೇಳ್ತಾ ಇದ್ದೀನಿ, ನೀವು ರೀಲ್ಸ್ ಇಂದ ಒಂದಷ್ಟು ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ ಅಂತ ವಿಷಯ ಕೇಳ್ಪಟ್ಟೆ. ಆಮೇಲೆ ನಾನು ನಿಮ್ಮನ್ನ ಥಿಯೇಟರ್ ಹತ್ರನೂ ಕೂಡ ಮಾತಾಡ್ಸಿದ್ದೀನಿ. ನಿಮ್ಗೆ ಹೆಂಗೆ ಫಸ್ಟ್ ಡೇಟ್ಗೆ ನಿಮ್ಗೆ ಮುಖಕ್ಕೆ ಬಣ್ಣ ಹಚ್ಚಿದ್ದು ಯಾವ ಸಿನಿಮಾ? ಫಸ್ಟ್ನೇ ಸಿನಿಮಾ ಸರ್ ಲಾಯರ್ ಪುಟ್ಟೇಗೌಡರು ಗೊತ್ತಿರ್ಬೇಕಲ್ಲ ನಿಮ್ಗೆ? ಸರ್ ಲಾಯರ್ ಪುಟ್ಟೇಗೌಡರು ನೈಸು ಟೋಲ್ ಬಗ್ಗೆ ಎಲ್ಲ ಕೂಗಾಡ್ತಿರ್ತಾರೆ. ಕಾನೂನು ವಸ್ತ್ರ ಅಂತ ಒಂದು ಮೂವಿ ಮಾಡೋದು ಸ್ಟಾರ್ಟಿಂಗ್. ಅದೇ ಮೂವಿನಲ್ಲಿ ಫಸ್ಟ್ ಟೈಮ್ ನಾನು ನಿಮ್ಮನ್ನ ಮೀಟ್ ಮಾಡಿದ್ದೆ. ಹೌದು, ಕರೆಕ್ಟ್. ಅದು ಫಸ್ಟ್ ಮೂವಿ, ಇನ್ನ ರಿಲೀಸ್ ಆಗಿಲ್ಲ ಅದು. ಇದು ಕುಲದಲ್ಲಿ ಕೀಳು ಯಾವುದು, ಅದು ಬಿಟ್ರೆ KD ನಂಬರ್ 1 ಅಂತ ಒಂದ್ ಮಾಡಿದ್ರು, ಅದನ್ನ ರಿಲೀಸ್ ಆಗಿಲ್ಲ. ರಿಲೀಸ್ ಆಗಿದೆ ಸದ್ಯಕ್ಕೆ ಕುಲದಲ್ಲಿ ಕೀಳು ಯಾವುದು. ಓಕೆ. ಚೆನ್ನಾಗಿತ್ತು ಸಿನಿಮಾ, ನೀವು ನೋಡಿದೀರಾ? ಎಲ್ಲ ಒಂದೊಂದ್ ಕಡೆ ತೋರಿಸಿದ್ದಾರೆ. ಸೊ ಅವರು ಎಷ್ಟು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ? ಯಾವ್ದ್ರಲ್ಲೂ ಇಲ್ಲ, ಇದು ಒಂದೇನೆ. ಕುಲದಲ್ಲಿ ಕೀಳು ಯಾವುದು ಒಂದ್ರಲ್ಲ ನೀವು ಆಕ್ಟ್ ಮಾಡಿರೋದು? ಮನೋಣ್ಣ ಅಂತ ಕರ್ದ್ರಲ್ಲ ಅಂತ. ಓಕೆ. ರೀಲ್ಸ್ ಮಾಡೋ ಒಂದು ಕ್ಯಾಮ್ರಾ ಸೆನ್ಸ್ಗೂ ನೀವು ಹೋಗ ದೊಡ್ಡ ಕ್ಯಾಮ್ರಾದಲ್ಲಿ ಆಕ್ಟ್ ಮಾಡೋ ಇದಕ್ಕೂ ಹೆಂಗೆ ನಿಮ್ಗೆ ಅದ್ರ ಅನುಭವ ಹೆಂಗಿತ್ತು? ಸುತ್ತ ಜನಗಳಿರ್ತಾರೆ, ಕ್ಯಾಮ್ರಾ ಸೆಂಟ್ರಲ್ ಇರುತ್ತೆ, ನಾವೇನೋ ಮನೇಲಿ ಒಂದ್ ಸ್ಟ್ಯಾಂಡ್ ಹಾಕೊಂಡು ಇಲ್ಲ ನಮ್ಮ ಮಕ್ಳು ಕೈಲಿ ಕೊಟ್ಬಿಟ್ಟು ಮಾಡ್ಬಿಡ್ತೀವಿ. ಬಟ್ ಅಲ್ಲಿ ತುಂಬಾ ಫೇಸ್ ಎದುರಿಸ್ಬೇಕು. ಇಲ್ಲ ನಾನು ಮಾಡ್ಲೇಬೇಕು, ಅಲ್ಲಿ ಯಾಕೆ ಮಾಡಕ್ಕಾಗಲ್ಲ, ಮಾಡ್ಲೇಬೇಕು. ಇಲ್ಲ ನಿಜವಾಗ್ಲೂ ಒಂದೇ ಕ್ಯಾರೆಕ್ಟರ್ಗೆ ಮಾಡಿದೀನಿ, ಖುಷಿ ಆಗುತ್ತೆ. ಯಾಕಂದ್ರೆ ನಾವು ಇವತ್ತು ಒಂದ್ ಸಿನಿಮಾ ಮಾಡ್ತಾ ಇದ್ರೆ ನೆಕ್ಸ್ಟ್ ಸಿನಿಮಾ ನಮ್ಗೆ ಇನ್ನೊಂದೇನೋ ಚಾನ್ಸ್ ಬರ್ಬೋದು. ನಾವೇನ್ ಸಣ್ಣ ಪುಟ್ಟ ಚಾನ್ಸ್ ಕೊಟ್ರು ಓಕೆ ಮಾಡ್ತೀವಿ. ಹಂಗಾಗಿ ಖುಷಿ ಆಯ್ತು, ಏನೋ ಧೈರ್ಯದಿಂದ ಮಾಡ್ದೆ.
ಯೂಟ್ಯೂಬ್ ಇಂದ ಏನ್ ಇನ್ಕಮ್ ಬರ್ತಾ ಇದೆ ಹೇಳಿ, ಫೇಸ್ಬುಕ್ ಇಂದ? ಸದ್ಯದಲ್ಲಿ ಮುಂಚೆ ತುಂಬಾ ಚೆನ್ನಾಗಿದೆ ಸರ್. ಇವಾಗ ನಮ್ಗೆ ಗೊತ್ತಲ್ವಾ, ನೀವೇ ನೋಡ್ತಾ ಇದ್ರೆ ಎಷ್ಟು ಜನ ಬಂದಿದ್ದಾರೆ ಇವತ್ತು ಅಂತ. Okay, okay, ತುಂಬಾ okay. ಜನ ಲಾಗರ್ಸ್ ಇದಾರೆ, ರೀಲ್ಸ್ ಮಾಡೋರು ಇದಾರೆ, ತುಂಬಾ ಅಂದ್ರೆ ತುಂಬಾ ಜನ ಮನೆಗೊಬ್ರು ಊಟ ಹಾಕೊಂಡ್ಬಿಟ್ಟಿದ್ದಾರೆ. ಹಾಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಅದೇ ಒಂದ್ ಕೆಲಸ, ಅದನ್ನೇ ಮಾಡಕ್ ನಿಂತ್ಕೊಂಡ್ಬಿಟ್ಟಿದ್ದಾರೆ ಇವಾಗ. ಚೆನ್ನಾಗಿ ಓದಿಲ್ಲ ಅಂದ್ರೂ ಅದಕ್ಕೆ ನಿರಂತರವಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಹಂಗಾಗಿ ಕಡಿಮೆ ಆಗಿದೆ ಇವಾಗ. ಮುಂಚೆ ಎಲ್ಲ ಮಾಡಿದೀವಿ, ಇಲ್ಲ ಅಂತಲ್ಲ. ಯೂಟ್ಯೂಬ್ ಇಂದ ತುಂಬಾ ಚೆನ್ನಾಗಿ ಬಂದಿದೆ, ಫೇಸ್ಬುಕ್ ಇಂದನೂ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಅರ್ನ್ ಮಾಡಿದೀವಿ. ಇವಾಗೆಲ್ಲ ಕಡಿಮೆ, ಇವಾಗೆಲ್ಲ ಖರ್ಚಿಗೆಲ್ಲ ಆಗ್ತಿದೆ ಅಷ್ಟೇ. ಖರ್ಚಿಗೆಲ್ಲ ಆಗ್ತಾ ಇದೆ, ಖರ್ಚಿಗೆ ಬರ್ತಿದೆ, ತೊಂದ್ರೆ ಇಲ್ಲ. ಹಾಗಾಗಿ ಈಗ ಮಾಡ್ತೀವಿ. ಈಗ ಅಷ್ಟು ನಾವು ಮಾಡ್ತು ಇಲ್ಲ, ನಮ್ದೇನೇನೋ ಬೇರೆ ಬಿಸ್ನೆಸ್ ಅದು ಇದು ಅನ್ಕೊಂಡು ಅದ್ರಲ್ಲಿ ಸ್ವಲ್ಪ ಬಿಜಿ ಇದೀವಿ. ಬಟ್ ಆದ್ರೂ ರೀಲ್ಸ್ ಅಂತೂ ಬಿಡ್ತಿಲ್ಲ, ಫ್ರೀ ಆಗಿದಾಗೆಲ್ಲ ಮಾಡ್ತೀವಿ. ಅಣ್ಣ ಈಗ ನಿಮ್ದು ರೀಲ್ಸ್ ಮಾಡ್ಕೊಂಡು ಇವಾಗ ನೀವು ಒಂದಷ್ಟು ಪ್ರಮೋಷನ್ಗೆ ಹೋಗ್ತಾ ಇದ್ದೀರಾ. ಸೊ ಬದುಕು ಇವಾಗ ಹೆಂಗ್ ನಡ್ಕೊಂಡು ಹೋಗ್ತಾ ಇದೆ? ಏನ್ ವರ್ಕ್ ಮಾಡ್ತಾ ಇದ್ದೀರಾ? ಅಕ್ಕ ಏನ್ ವರ್ಕ್ ಮಾಡ್ತಾರೆ, ನೀವೇನ್ ವರ್ಕ್ ಮಾಡ್ತೀರಾ? ನಾನು ಸರ್, ನಮ್ದು ಬರ್ಗರ್ ಶಾಪ್ ಇದೆ, ನೋಡಿರ್ಬೋದು. ಅದು ವಿಡಿಯೋ ಮಾಡಾಕಿದೆ ಸ್ಟಾರ್ಟಿಂಗ್ ಓಪನ್ ಆದಾಗ. ಓಕೆ ಓಕೆ ಓಕೆ. ಬರ್ಗರ್ ಶಾಪ್ ಇದೆ. ಇವ್ರದ್ದು ಸ್ಯಾರಿ ಬಿಸ್ನೆಸ್ ಇತ್ತು, ಕ್ಲೋಸ್ ಆಯ್ತು. ರಿಯಲ್ ಎಸ್ಟೇಟು ಅದು ಇದೆಲ್ಲ ಮಾಡ್ತೀನಿ. ಈ ನೆಕ್ಸ್ಟ್ ಇನ್ನೊಂದು ಜ್ಯೂಸ್ ಅಂಡ್ ಚಾಟ್ಸ್ ಮಾಡ್ಬೇಕು ಅಂತಿದ್ದೀನಿ. ಬಟ್ ಸೆಂಟ್ರಲ್ಲಿ ಈ ತರ ಪ್ರಮೋಷನ್ಗಳು, ಸರ್ ಬನ್ನಿ ನಮ್ಗೆ ಮಾಡ್ಕೊಡಿ, ನೀವೇ ಬೇಕು ಬನ್ನಿ ಮಾಡ್ಕೊಡಿ ಅನ್ನೋರ್ಗೆ ಖಂಡಿತ ಫ್ರೀ ಟೈಮ್ ಮಾಡ್ಕೊಂಡು ಹೋಗ್ತೀವಿ, ಮಾಡ್ಕೊಡ್ತೀವಿ. ಅದಕ್ಕೆಲ್ಲ ನಾವು ಇಷ್ಟೇ ಬೇಕು ಅಂತ ಡಿಮ್ಯಾಂಡ್ ಅಂತೂ ಮಾಡಕ್ ಹೋಗಲ್ಲ ಸರ್. ಯಾಕೆಂದ್ರೆ ನಾವು ಡಿಮ್ಯಾಂಡ್ ಮಾಡಿದ್ರೆ ನಾವು ಬೇರೆ ತರ ಆಗ್ಬಿಡ್ತೀವಿ. ಆಗೇನ್ ಮಾಡ್ತಾರೆ, ಅವ್ರೊಂದು ಆಫರ್ ಕೊಟ್ಟಾಗ ಆಯ್ತು ಸರ್ ಓಕೆ. ಇವತ್ತೊಂದು ದಿನದಲ್ಲಿ ಒಂದು ಸಿನಿಮಾ ರಿವ್ಯೂ ಕೊಟ್ರೆ ಅಂದ್ರೆ ಅವರು ಆ ಮಟ್ಟಕ್ಕೆ ಬೆಳ್ಕೊಂಡಿದ್ದಾರೆ. ಒಂದು 25,000 ತಗೋತಾರೆ, ಕೆಲವರು 15,000 ತಗೋತಾರೆ. ಆದ್ರೆ ಹೊಸದಾಗಿ ಏನೋ ಸ್ಟಾರ್ಟ್ ಮಾಡ್ತಿದ್ದಾರೆ, ಅವ್ರಿಗೇನೋ ನಾವು ಸಪೋರ್ಟ್ ಮಾಡ್ಬೇಕಂತ ಬರೀ ಕನ್ವಿನ್ಸ್ ಇಸ್ಕೊಂಡು ಕೂಡ ಹೋಗಿ ಮಾಡ್ಕೊಟ್ಟು ಸಪೋರ್ಟ್ ಮಾಡ್ತಿದ್ದಾರೆ. ಅಂದ್ರೆ ನನ್ಗೆ ಹಾಟ್ಲಿ ಅಣ್ಣ, ನನ್ ಖುಷಿ ಇಲ್ಲ. ತುಂಬಾ ಕೆಲವರು ಬಡವರು ಅಂತಾರೆ, ಫ್ರೀಯಾಗಿ ಮಾಡ್ಕೊಟ್ಟಿನಿ ಸರ್, ಫ್ರೀಯಾಗೂ ಕೂಡ ಮಾಡ್ಕೊಟ್ಟಿದ್ದೀನಿ. ಕೆಲವರು ಸ್ಯಾರಿ ಡ್ರೆಸ್ ಇದೆಲ್ಲ ಕಳಿಸ್ತಾರಲ್ಲ, ಅವ್ರ ಹತ್ರ ಪೇ ಮಾಡಿಸ್ಕೊಂಡು ಅದೆಲ್ಲ ಮಾಡ್ತಾರೆ ಅಂತ ಅನ್ಕೋತಾರೆ. ನಾನ್ ಯಾಕೆ ಮಾಡ್ಕೊಡ್ತೀನಿ ಅಂದ್ರೆ ಸಣ್ಣ ಪುಟ್ಟ ಬಿಸ್ನೆಸ್ ನನ್ ಕಡೆಯಿಂದ ಒಂದ್ 10 ಸೀರೆ ಸೇಲ್ ಆದ್ರೂ ಅವ್ರಿಗೆ ಏನೋ ಒಂದ್ ಅನುಕೂಲ ಆಗುತ್ತೆ ಅಂತ ನಾನು ಇಸ್ಕೊತೀನಿ. ಕೆಲವ್ರು ಏನ್ ಅನ್ಕೋತಾರೆ, ಅದ್ರೆಲ್ಲ 5,000 ಇಸ್ಕೋತಾರೆ, 10,000 ಇಸ್ಕೋತಾರೆ, ಫ್ರೀಯಾಗಿ ಕೊಟ್ಬಿಡ್ತಾರೆ. ಫ್ರೀಯಾಗಿ ಕೊಡ್ಲಿ ಅಂತ ಯಾರು ಇಸ್ಕೊಳಲ್ಲ. ಇವಾಗ ಎಲ್ಲರ ಹತ್ರ ಬಟ್ಟೆ ಇರುತ್ತೆ, ಎಲ್ರು ತಗೋತಾರೆ. ಆದ್ರೆ ನಾನ್ ಮಾಡ್ಕೊಡೋದು ಸಣ್ಣ ಪುಟ್ಟ ಬಿಸ್ನೆಸ್ ಇರೋಕೆ ಒಂಚೂರು ಒಳ್ಳೇದಾಗುತ್ತೆ. ಅವರು ಕೆಲವರು ಏನೋ 50 ಸೀರೆ ತಗೊಂಡ್ರು, 10 ಸೀರೆ ತಗೊಂಡ್ರು ಮೇಡಮ್ ಥ್ಯಾಂಕ್ಸ್ ಅಂತಾನು ಹೇಳ್ತಾರೆ. ಅವ್ರ ಖುಷಿಗೆ ಇನ್ನೇನ್ ಹೇಳೋದು. ಆಮೇಲೆ ಕೆಲವರು ಏನೋ ಮಾಡ್ಬಿಟ್ಟಿದ್ದಾರೆ, ಇವರು ತುಂಬಾ ದೊಡ್ಡದಾಗಿ ಮಾಡ್ಕೊಬಿಟ್ಟವ್ರೆ. ಅಲ್ಲ ಈಗ ನಾನೇನ್ ಅನ್ಕೊಂಡೆ ಗೊತ್ತಾ, ನಾನು ಕೂಡ ನಿಮ್ಮನ್ನ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಅಂದ್ರೆ ನನ್ನ ಆಳ್ವಾಗಿ ನಿಮ್ಮನ್ನ ಫೋನಲ್ಲೂ ಡೀಟೇಲ್ ಕೇಳಿಲ್ಲ, ನಿಮ್ ಬಯೋಡಾಟಾ ಕಳಿಸಿ ನಾನು ಇಂಟರ್ವ್ಯೂ ಮಾಡ್ಬೇಕಂತಾನು ಕೂಡ ನೋಡಿ ವೀಕ್ಷಕರ, ನಾನು ಅದನ್ನು ಕೇಳಿಲ್ಲ. ಸ್ಪಾಟ್ ಅಲ್ಲಿ ನಾನು ಏನು ತಿಳ್ಕೊಂಡಿದ್ದೀನಿ ಅದನ್ನ ಮಾತ್ರ ನಾನು ಕೇಳ್ತಾ ಹೋಗಿದ್ದೆ. ಯಾವ್ದೇ ಪೇಪರ್ ಅಲ್ಲಿ ಬರ್ಕೊಂಡು ಇನ್ನೊಂದು ಮಾಡ್ಕೊಂಡು ಅದೇನು ಮಾಡ್ತಿಲ್ಲ. ನಾನು ಬ್ಲೈಂಡ್ ಆಗಿ ಕೇಳ್ತಾ ಹೋಯ್ತು. ನೋಡಕ್ಕೆ ಜನಗಳಿಗೆ ಬಿಂಬಿಸಕ್ಕೆ ಕಾರು, ಬಿಸ್ನೆಸ್ ಮ್ಯಾನು, ದೊಡ್ಡದಾಗಿ ಎಲ್ಲ ನಾನು ಪ್ರಮೋಷನ್ ಇದೆಲ್ಲ ಸಕ್ಕದ ದುಡ್ಡು ಮಾಡ್ತಾರೆ. ನೋಡಿ ಅವ್ರ ಬದುಕು ರಿಯಲ್ ಆಗಿ, ಇವ್ರ ಬದುಕು ಯಾವ ತರ ಇದೆ ಅಣ್ಣ. ಸರ್ ಎಲ್ರು ಊರಲ್ಲಿ ಒಂದ್ ಒಳ್ಳೆ ಮನೆ ಇಲ್ಲ, ಬೆಂಗಳೂರು ಕೂಡ ನಾವೇನು ಸ್ವಂತ ಮನೆ ಮಾಡಿಲ್ಲ, ಈಗಲೂ ರೆಂಟಲ್ಲೇ ಇರೋದು. ಆಮೇಲೆ ಎಷ್ಟೋ ಜನ ಯಾವ್ದೋ ಇವು ಡೂಪ್ಲಿಕೇಟ್ ಒಡವೆಗಳೆಲ್ಲ ಹಾಕಂದ್ರೆ ನಿಮ್ಮ ಮೈ ಮೇಲೆ ಅಷ್ಟು ಚಿನ್ನ ಇಷ್ಟು ಚಿನ್ನ ಅಂತಾರೆ. ಸರ್ ಇಲ್ಲಿ ನೋಡಿದ್ರೆ ನೀವು ನಮ್ಮ ಹತ್ರ 1-2 ಗ್ರಾಮ್ ಚಿನ್ನ ಸಿಗೋದು ಕಷ್ಟ. ಜನ ಹಂಗೆ ಅನ್ಕೊಬಿಡ್ತಾರೆ, ಯಾವ್ದು ಏನು ಅಂತ ಗೊತ್ತಾಗಲ್ಲ ಅವ್ರಿಗೆ. ಹಂಗಾಗಿ ಎಲ್ಲಾನು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಲೈಫಲ್ಲಿ. ಅಣ್ಣ ನಾನು ನೀವ್ ಹೇಳಿದ್ರಲ್ಲ ಈಗ ಪ್ರಮೋಷನ್ ಅಲ್ಲಿ ಹಂಗಾಯ್ತು ಹಿಂಗಾಯ್ತು ಅಂತ, ನಾನು ಈ ಕಾರ್ ಇಟ್ಕೊಂಡು ಇದೆಲ್ಲ ಮಾಡ್ಕೊಂಡು ಬಿಂಬಿಸ್ಕೊಂಡು ಈ ತರ ಬರೋ ದಿನಗಳಲ್ಲಿ ನಾನು ನೇರವಾಗಿ ನಿಮ್ಮನ್ನ ಕೇಳ್ತಿರೋದೇನಂದ್ರೆ, ಅವತ್ತೊಂದು ದಿನ ನೀವು ಒಬ್ರು ಕೂಲಿ ಮಾಡ್ತಾ ಇದ್ದವರು, ರೈತಾಪಿ ಕುಟುಂಬದಿಂದ ಬೆಂಗಳೂರು ಬರ್ತೀರಾ, ಇಷ್ಟೆಲ್ಲ ನೇರವಾಗಿ ಬೆಳಿತೀರಾ, ಆದ್ರೂ ಕೂಡ ಒಂದಷ್ಟು ಜನಕ್ಕೆ ಇದು ಮಾಡ್ತಾ ಇದ್ದೀರಾ. ಅಣ್ಣ ನಾನು ನೇರವಾಗಿ ನಿಮ್ಮನ್ನ ಕೇಳ್ತೀನಿ, ನೀವು ರೀಲ್ಸ್ ಮಾಡಿರೋದ್ರಿಂದ, ಸೋಷಿಯಲ್ ಮೀಡಿಯಾದಲ್ಲಿ ಬಂದಂತ ದುಡ್ಡಿಂದ ಏನಾದ್ರೂ ಅಲ್ಪ ಸ್ವಲ್ಪ ನಿಮ್ ಸಂಸಾರನು ಒಂದ್ ಸ್ವಲ್ಪ ನೋಡ್ಕೊಂಡು ಒಂದಷ್ಟು ಜನಕ್ಕೆ ನಿರಾಶ್ರಿತರಿಗೆ ಏನಾದ್ರೂ ಹೆಲ್ಪ್ ಮಾಡಿದೀರಾ? ಖಂಡಿತ ಮಾಡಿದೀವಿ ಸರ್. ಪ್ರತಿ ತಿಂಗಳು ಆಶ್ರಮಕ್ಕೆ ಹೋಗ್ತಾ ಇದ್ದೋ, ಪ್ರತಿ ತಿಂಗಳು. ನೀವು ಜನಸ್ನೇಹಿ ಯೋಗೇಶ್ ಅವ್ರು ಕೇಳ್ಬೋದು, ಆರೈಕೆ ಆಶ್ರಮ ಕೇಳ್ಬೋದು, ನಕ್ಷತ್ರ ಏನ ಆಶ್ರಮ ಹೆಸರು, ನಕ್ಷತ್ರ ಆಶ್ರಮ ಕೇಳ್ಬೋದು. ತುಂಬಾ ಆಶ್ರಮಗಳಿಗೆ ಹೋಗಿದೀವಿ ನಾವು. ಹೇಳ್ಬಿಟ್ಟೆ ಕೊಡ್ತಾ ಇದ್ದೆ ಡೈರೆಕ್ಟ್ ಆಗಿ. ₹2 ಹಾಕಿದ್ರ ಜೊತೆಗೆ ನಾವು 5,000 10,000 ನಾವು ನಮ್ಗೆ ಏನ್ ಬರ್ತಾ ಇತ್ತು ಅದ್ರಲ್ಲಿ 10,000 5,000 ಈ ತರ ಆಗ್ತಾ ಇದ್ದು. ಅಣ್ಣ ತುಂಬಾ ಖುಷಿ ಆಗುತ್ತೆ, ದೇವರೊಣಗೂ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ದೇ ಒಂದ್ ಏನೋ ಬರ್ತಾ ಇದೆ ಅಂದಾಗ ಬರೀ ನಮ್ಮದ್ ನೋಡಿದ್ರೆ ಅದು ಲೈಫ್ ಅನ್ಸ್ಕೊಳ್ಳಲ್ಲ, ಎಲ್ರು ನೋಡ್ಬೇಕು. ಸದ್ಯಕ್ಕೆ ಏನು ಬರ್ತಾ ಇಲ್ಲ, ಸದ್ಯಕ್ಕೆ ನಾವು ಸ್ಟಾಪ್ ಹೋಗ್ತೀನಿ. ಇವಾಗ್ಲೂ ಉಡ್ತಾ ಬೈದಾಗ ಈಗ್ಲೂ ಕೂಡ ಹೋಗಿ ಆಶ್ರಮಕ್ಕೆ ಊಟ ಎಲ್ಲ ಬರ್ತ್ಡೇ ಏನೋ ಸೆಲೆಬ್ರೇಟ್ ಇದ್ರೆ ಮಾತ್ರ ಹೋಗ್ತೀರಿ. ಓಕೆ. ಇವರು ನೋಡೋಣ, ಇನ್ನೂ ಶಕ್ತಿ ಕೊಟ್ಟಿದ್ದಾನೆ, ಮಾಡೋ ಶಕ್ತಿ ಕೊಟ್ಟಿದ್ದಾನೆ. ಖಂಡಿತ ಮುಂದೆ ಮಾಡೋಣ ಎಲ್ರು. ನೋಡಿ ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ. ಅಣ್ಣ ಈಗ ನಿಮ್ಗೆ ಸೆಪ್ಟೆಂಬರ್ 2ನೇ ತಾರೀಕು
ಯಾಕೆ ತುಂಬಾ ವಿಶೇಷ? ಮರೆಯಲಾದ ಕ್ಷಣ ಯಾಕೆ? ಮೇನ್ ನಮ್ಮ ಸುದೀಪ್ ಅಣ್ಣನ್ ಬರ್ಡೇ. ಓಕೆ ಸುದೀಪ್ ಅಣ್ಣನ್ ಬರ್ತಡೇ ಅಂದ್ರೆ ನಮ್ಗೆ, ನಾನು ನನ್ನ ಹತ್ರ 3-4 ಫೋಟೋ ಆಲ್ರೆಡಿ ತೆಗೆಸ್ಕೊಂಡಿದೀನಿ. ಓಕೆ ಓಕೆ. ಎಲ್ಲಿದ್ರು ಹೋಗ್ತಾ ಇದೆ. ಇದನ್ನು ಹೇಳ್ತೀನಿ ಕೇಳಿ, ಯಾಕಂದ್ರೆ ಮುಂಚೆ ನನ್ನ ಬಿಡ್ತಾ ಇರಲಿಲ್ಲ ಯಾರನ್ನು. ನಾನು ಜನ ಹಿಂದೆ ಕ್ಯೂ ನಿಲ್ತಾ ಇದ್ದೆ, ಎಷ್ಟೋ ಸಲ ಹೋಗಿ ಫೋಟೋ ಸಿಗ್ತಾನೆ ಬರ್ತಾ ಇದೆ. ನಾನು ರೀಲ್ಸ್ ಮಾಡೋದ್ರಿಂದ ಇದೊಂದು ಖಂಡಿತ ಉಪಯೋಗ ಆಗಿದೆ. ಇದು ನಾನು ಓಪನ್ ಆಗಿ ಹೇಳ್ತೀನಿ. ಓಕೆ ಓಕೆ ಓಕೆ. ಅಲ್ಲಿ ಬಾಡಿ ಗಾರ್ಡ್ಸ್ ಗುರುತಿಸಿ ನನ್ನ ಕರೆದಿ ಒಳಗಡೆ ಕಾಫಿ ಕೊಟ್ಟು ಫೋಟೋ ತೆಗ್ಸಿ ಕಳ್ಸಿದಾರೆ ಅಂದ್ರೆ ನಿಜವಾಗ್ಲೂ ಖುಷಿ. ಇನ್ನೊಂದು ಮೇನ್ ಹೇಳ್ಬೇಕು ಅಂದ್ರೆ, ನಾನು ಚಿಕ್ಕದ್ರಿಂದ ನಾನು ವಿಷ್ಣುವರ್ಧನ್ ಅಭಿಮಾನಿ. ಓಕೆ ಓಕೆ. ವಿಷ್ಣುವರ್ಧನ್ ಸಿನಿಮಾ ಅಂದ್ರೆ ಅಷ್ಟೇ ಪ್ರೀತಿಯಿಂದ ನೋಡ್ತಾ ಇದ್ದೋ. ಡಿಡಿ ಚಾನಲ್ ಅಲ್ಲಿ 4 ಗಂಟೆಗೆ ಬರೋ ಸಂಡೇ, ಹಾಗೆ ಯಾವ್ದಾದ್ರು ಸಿನಿಮಾ ಹಾಕ್ಬಿಟ್ರೆ ನಾವು ಸುಮಾರು ಸಿನಿಮಾಗಳು ಎಲ್ಲ ಸಂಡೇ ಭಾನುವಾರ 4 ಗಂಟೆಗೆ ನೋಡಿರೋದೆ. ವಿಷ್ಣುವರ್ಧನ್ ಅಂದ್ರೆ ಏನೋ ಅಭಿಮಾನ. ಅವ್ರಂತೂ ನಾವು ನೋಡಕ್ ಆಗ್ಲಿಲ್ಲ, ಮೀಟ್ ಮಾಡಕ್ ಹೋಗ್ಲಿಲ್ಲ. ಅವ್ರದ್ದು 2ನೇ ರೂಪ ಸುದೀಪಣ್ಣ ನಮ್ಗೆ. ಇವಾಗ ನೋಡಿರ್ಬೋದು ಪಾಪ ಎಷ್ಟು ಮಾಡಿದ್ದಾರೆ ಅಂತ ನೀವು. ಅದು ಏನೋ ಒಂದು ನನ್ಗೆ ಅದು ತುಂಬಾ ಸೆನ್ಸಿಟಿವ್. ನಾನು ತುಂಬಾ ಅವಾಗಿಂದ ವಿಷ್ಣುವರ್ಧನ್ ಅವ್ರು ಇಷ್ಟಪಡ್ತಾ ಇದೆ. ಆ ಪ್ಲೇಸ್ ಅಲ್ಲಿ ಇವ್ರು ಇಷ್ಟಪಡ್ತಾ ಇರೋದು ಇವತ್ತು ನಿಜವಾಗ್ಲೂ ಖುಷಿ ಆಗುತ್ತೆ. ಅಂತ ಕೆಲಸ ಮಾಡಿದ್ದಾರೆ, ಇವತ್ತು ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರು ಯಾವತ್ತಿದ್ರು ಇದನ್ನ ಅಭಿಮಾನಿನೇ. ಒಬ್ಬ ರೈತಾಪಿ ಕುಟುಂಬದವನು ಈ ಒಂದು ಪಟ್ಟಣಕ್ಕೆ ಬಂದು ಅಂತ ಲೆಜೆಂಡ್ ನ ನೀವು ರೀಚ್ ಆಗ್ತೀರಿ ಅಂದ್ರೆ ನೀವು ಕಟ್ಕೊಂಡಂತ ಪ್ಲಾಟ್ಫಾರ್ಮ್. ಹೌದು ಹೌದು. ಪ್ರಾರಂಭ ಮಾಡಿದಾಗೂ ಯಾರು ಇರ್ಲಿಲ್ಲ, ಅಷ್ಟು ಕ್ರೇಜ್ ಇರ್ಲಿಲ್ಲ. ಯಾವನೋ ಒಬ್ಬ ಟಿಕ್ ಟಾಕ್ ಮಾಡೋ ಆಪ್ ನ ಓನರ್ ಹೇಳಿದ್ದ, ಇವರಷ್ಟು ಸೋಮೇರಿ ಯಾರು ಇಲ್ಲ, ಅಷ್ಟೊಂದು ಸೋಮೇರಿಗಳು ಇಂಡಿಯಾದಲ್ಲಿ ಇದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದ. ಸೊ ಕಾರಣಾಂತರದಿಂದ ಅದು ಬ್ಯಾನ್ ಆಯ್ತು. ಆದ್ರೆ ಮಾಡ್ತಿರೋರು ಸೋಮೇರಿಗಳಲ್ಲ, ರಿಯಲ್ ಆಗಿ ಹಾರ್ಡ್ ವರ್ಕ್ ಇದ್ದಾರೆ, ಅವ್ರದೇ ಆದ ಒಂದು ಬದುಕಿದೆ. ಇದಕ್ಕೆ ಇವ್ರು ಗಂಡ ಹೆಂಡತಿ ಇಬ್ಬರೇ ಸಾಕ್ಷಿ. ಆಮೇಲೆ ರೀಲ್ಸ್ ಮಾಡೋದ್ರಿಂದನೇ ಹೇಳ್ತೀನಿ ಸರ್, ಯಾರು ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ, ಇದು ಮಾಡ್ಕೊಂಡ್ರು. ರೀಲ್ಸ್ ಮಾಡೋದು ಇವತ್ತು ಸುದೀಪ್ ಅಣ್ಣನ್ ಮೀಟ್ ಮಾಡಿದೀವಿ, ಶಿವಣ್ಣನ್ ಮೀಟ್ ಮಾಡಿದೀವಿ, ಎಂತೆಂತ ಇನ್ಯಾರು ಇವರು ಡಾರ್ಲಿಂಗ್ ಕೃಷ್ಣ, ಮತ್ತೆ ನಮ್ಮ ಧನಂಜಯ್, ಎಷ್ಟು ಜನ ಮೀಟ್ ಮಾಡಿದ್ವಿ, ಹತ್ರದಿಂದ ನೋಡಿದೀವಿ, ಹೀರೋಯಿನ್ಗಳನ್ನ ಹತ್ರದಿಂದ ಮಾತಾಡಿದೀವಿ. ನಾವ್ ಇದರಿಂದಾನೇ ಇದೆಲ್ಲ ಆಯ್ತಾ? ಯಾಕಂದ್ರೆ ಎಷ್ಟೋ ಜನ ಪಾಪ ನೋಡಿದಿರಿ, ಮೊನ್ನೆ ನೋಡಿದ್ರಿ ಎಷ್ಟು ರಶ್ ಸುದೀಪ್ ಅಣ್ಣನ್ ಮೀಟ್ ಮಾಡಕ್ಕೆ, ಎಷ್ಟೋ ಜನ ಕಣ್ಣೀರ್ ಹಾಕೊಂಡು ಹೋಗ್ಬಿಟ್ಟವ್ರೆ. ನಾವ್ ಹತ್ರದಿಂದ ನನ್ನ ಹತ್ರ ಒಂದ್ 4-5 ಫೋಟೋ ನೋಡಿ ಅದ್ ನೋಡಿದ್ದೆ. ನೀವು ಮನೆ ತನ ರೀಲ್ಸ್ ಅಲ್ಲಿ ಹಾಕಿದ್ದೆ ಬರ್ಡೇಗೆ. ನೀವು ಸುದೀಪ್ ಅಭಿಮಾನಿ, ಅಕ್ಕ ದರ್ಶನ್ ಸರ್ ಡಿ ಬಾಸ್ ಅವರ ಅಭಿಮಾನಿ. ಹೌದು. ಯಾಕೆ ಅಷ್ಟೊಂದು ಹುಚ್ಚು ಅಭಿಮಾನಿ ನೀವು? ಯಾಕೆ ಅಷ್ಟೊಂದು? ನಾನು ಅವಾಗಿಂದ ಸ್ಕೂಲ್ ಟೈಮ್ ಇಂದನೂ ಅವ್ರ ಅಭಿಮಾನಿ. ಗಜಾ ಇಲ್ಲ ಸರ್, ಇದೇ ವಿಷಯ ಎಷ್ಟೋ ಜಗಳಗಳಾಗ್ಬಿಟ್ಟ ಮನೇಲಿ. ಹೌದಾ? ಒಂದ್ ನೋಡಿ, ಗಂಡ ಸುದೀಪ್ ಅಭಿಮಾನಿ, ಅವರು ದರ್ಶನ್ ಸರ್ ಅಭಿಮಾನಿ. ಅವ್ರಿಬ್ರಿಗೂ ಸ್ವಲ್ಪ ಕ್ಲಾಸ್ ಆಗಿ ಬೇರೆ ಆದ್ರ ನಮ್ಮಿಬ್ರಿಗೂ ಜಗಳ ಇಲ್ಲ, ಜಗಳ ಮನೆ ನಿಮ್ಮಿಬ್ರಿಗೂ ಜಗಳ, ನಮ್ಮಿಬ್ರಿಗೂ ಜಗಳ. ಯಾವ್ದು ಸಿನಿಮಾ ಹಾಕಿದ್ರೆ ನಾನು ಅವ್ರದ್ದು ನೋಡ್ಬೇಕು, ಇವ್ರದ್ದು ನೋಡ್ಬೇಕು, ಇವ್ರು ನೋಡ್ಬೇಕು. ಬನ್ನಿ ಅಣ್ಣ, ಥಿಯೇಟರ್ಗೆ ಹೋದಾಗ ಜೊತೆಲೆ ನೋಡ್ತೀವಿ. ಥಿಯೇಟರ್ಗೆ ಹೋದಾಗ ನಾವ್ ಏನ ಅವ್ರ ಮೂವಿನೇ ನೋಡ್ಬೇಕು, ದರ್ಶನ್ ಸರ್ದೇ ನೋಡ್ಬೇಕು ಅಂತ ಏನಿಲ್ಲ, ಎಲ್ರು ಮೂವಿನೂ ನೋಡ್ತೀವಿ. ದರ್ಶನ್ ಸರ್ ಮೂವಿ ರಿಲೀಸ್ ಆದಾಗ್ಲೂ ಫಸ್ಟ್ ಶೋಗೆ ಹೋಗಿದ್ವಿ ಕಾಟೇರಕ್ಕೆ, ಜೊತೆಲಿ ಬೆಳಿಗ್ಗೆನೆ ಹೋಗಿದ್ವಿ. ಆಮೇಲೆ ಸುದೀಪ್ ಅಣ್ಣನ ಅಭಿಮಾನಿ ಅನ್ಬಿಟ್ಟು ನಾನು ದರ್ಶನ್ ಅವ್ರ ಸಿನಿಮಾ ನೋಡಲ್ಲ, ಶಿವಣ್ಣ ಆತರ ಇಲ್ಲ. ಕನ್ನಡ ಇಂಡಸ್ಟ್ರಿ ಅಂದ್ರೆ 3 ಸಲ ನೋಡಿದೀನಿ ಸರ್ ನಾನು. ಕಲಾಸಿಪ್ಪಳ್ಳಿ ಅಷ್ಟು ಇಷ್ಟ ಆಗಿತ್ತು ನನಗೆ ಸಿನಿಮಾ. ಹಂಗೆ ಎಲ್ಲಾ ಸಿನಿಮಾನು ನೋಡ್ತೀವಿ. ಆದ್ರೆ ಅದನ್ನು ಸುದೀಪ್ ಅಣ್ಣ, ದರ್ಶನ್ ಸರ್ ಇವ್ರದೆಲ್ಲ ಮೂವಿ ಬರ್ತಂದ್ರೆ ಬೇಗನೆ. ಅಂದ್ರೆ ಕನ್ನಡ ಇಂಡಸ್ಟ್ರಿನ ನೀವು ಅಷ್ಟೊಂದು ಸುದೀಪ್ ಅಣ್ಣ ಅಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ಫಿಕ್ಸ್. ಅದು ಇವ್ರದ್ದು ಅಷ್ಟೇ, ಇಲ್ಲ ಸೆಕೆಂಡ್ ದಿನ ನೋಡ್ಬಿಡ್ತೀವಿ. ನೀವು ಕಾಟೇರನ್ನ ಬಂದಾಗ್ಲೂ ನೀವು ಫಸ್ಟ್ ಡೇ ಫಸ್ಟ್ ಶೋನ ನೋಡಿದ್ರಿ. ಬೆಳಗ್ಗೆನೆ ಹೋಗ್ಬಿಟ್ಟಿದ್ವಿ. ಒಂದಷ್ಟು ಚಿಕ್ಕ ವಯಸ್ಸಲ್ಲಿ ನಾಟಕಗಳು ಮಾಡಿದ್ರು, ರೀಲ್ಸ್ ಅನ್ನೋದೆಲ್ಲ ಮಾಡ್ಕೊಂಡು ಒಂದಷ್ಟು ಅದ್ರ ಬಗ್ಗೆ ನೀವು ಆಳವಾಗಿ ಸಿನಿಮಾಗೆ ಚಾನ್ಸ್ ಸಿಗದೆ ಇದ್ರು ಕೂಡ ಮನೆಯಲ್ಲಿ ನಿಮ್ದು ಒಂದು ಅಭ್ಯಾಸ ನಡೀತಾ ಇತ್ತು, ನವರಸಗಳದ್ದು ಆಕ್ಟಿಂಗ್ ಮಾಡ್ಕೊಂಡು ನಾವು ಸಿನಿಮಾಕ್ಕೆ ಏನೆಲ್ಲ ಬೇಕು ಅನ್ನೋದು ತಯಾರು ಮಾಡ್ಕೊಂಡು ನೀವು ಸಿನಿಮಾಕ್ಕೆ ನುಗ್ಗಿದ್ರಿ. ಹೌದು. ಸೊ ಹಂಗಾಗಿ ನಿಮ್ಗೆ ಸಿನಿಮಾಗಳದ್ದು ಸಿಗ್ತಾ ಹೋಯ್ತು. ಆಮೇಲೆ ಮುಂಚೆ ಸರ್ ಬಂದು ಸೀರಿಯಲ್ ಮಾಡ್ಬೇಕಿತ್ತು, ಇಲ್ಲ ಸಿನಿಮಾ ಮಾಡ್ಬೇಕಿತ್ತು, ಜನಗಳಿಗೆ ಗುರುತಿಸ್ಕೊಳಕ್ಕೆ. ಇವಾಗ ಏನಿಲ್ಲ, ಸೋಷಿಯಲ್ ಮೀಡಿಯಾ ತುಂಬಾ ಪ್ಲಾಟ್ಫಾರ್ಮ್ ಇದೆ. ಹಾಗಾಗಿ ಎಷ್ಟೋ ಜನ ಗುರುತಿಸ್ಕೊಂಡವ್ರೆ, ಮಾಡ್ತಿದ್ದಾರೆ, ಖುಷಿಯಾಗಿದ್ದಾರೆ. ಯಾರು ಏನೇ ಅನ್ಲಿ ಅವ್ರವ್ರ ಲೈಫ್ ನೋಡ್ಕೊಂತ ಇರ್ಬೇಕು ಅಷ್ಟೇ, ಅದ್ರಲ್ಲಿ ಏನಿದೆ. ಅಣ್ಣ, ನನ್ಗೆ ಇನ್ನೊಂದು ಬೇಸರದ ಸಂಗತಿ, ಈ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅವರು ನಗುವಿನ ಒಡೆಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು, ಅದು ಹೇಳಕ್ಕೆ ನನಗೆ ತುಂಬ ನೋವಾಗುತ್ತೆ. ನಾನು ಕಾಟ್ಯಾರ ಮಾಡಿದ ತಕ್ಷಣ ನಾನು ಡಿ ಬಾಸ್ ಅಭಿಮಾನಿ, ದರ್ಶನ್ ಸರ್ ಅಭಿಮಾನಿ ಅಂತಲ್ಲ, ಇಡೀ ಕನ್ನಡ ಇಂಡಸ್ಟ್ರಿ ನಮ್ಮದು ಒಂದು ಮನೆ. ಆ ಮನೆನ ನಾನು ತುಂಬ ಪ್ರೀತಿಸ್ತೀನಿ. ಆ ಮನೆಯಲ್ಲೇ ಸಂಸಾರ ಮಾಡ್ತಾಯಿದ್ದೀನಿ. ನಾನು ಶಿವಣ್ಣ ಜೊತೆ ಮಾಡಿದ್ದೀನಿ, ದುನಿಯಾ ವಿಜಯ್ ಸರ್ ಜೊತೆ ಮಾಡ್ತಾಯಿದ್ದೀನಿ, ಎಲ್ಲರ ಜೊತೆಲೂ ಒಡನಾಟ ಇದೆ ನಂದು. ಅಪ್ಪು ಸರ್ ಇದ್ದಾಗ ವರ್ಷಕ್ಕೆ
2 ಸಿನಿಮಾನ 1 ಸಿನಿಮಾನ ಕಂಪಲ್ಸರಿ ಕೊಡ್ತಾ ಇದ್ರು. ಹೌದು. ಸೊ ಅವರು ಇಲ್ಲ ಅಂದ ತಕ್ಷಣ ಎಲ್ಲೋ ಒಂದ್ ಕಡೆ ಅರ್ಧ ಇಂಡಸ್ಟ್ರಿಗೆ ನಷ್ಟ ಅಂತ ಅನ್ನೋದು ಬಂತು. ಇದ್ರ ಬಗ್ಗೆ ಖಂಡಿತ ನಿಮ್ದು ಏನು ಇದು? ಖಂಡಿತ ಆ ಒಂದು ಸುದ್ದಿ ಕೇಳಿದಾಗ ನಾನು ಕೆಲಸ ಮಾಡ್ತಿದ್ದೆ ಆಫೀಸಲ್ಲಿ. ನಿಜವಾಗ್ಲೂ ಎದೆ ಒಡೆದೋಗುವಂತ ವಿಷಯ ಅದು. ಅಂತ ವ್ಯಕ್ತಿ ಹಂಗಾಗ್ತಾನೆ ಅಂದ್ರೆ ನೀವೆಲ್ಲ ಏನ್ ಸರ್ ಅದು? ಅಷ್ಟೊಂದು ಅಷ್ಟು ವರ್ಕೌಟು, ಅಷ್ಟು ಡಯಟ್ಗಳು, ಅಂತ ಬಾಡಿ, ದೇವರು ಅಂತವ್ರನ್ನ ಕರ್ಕತಾನೆ ಅಂದ್ರೆ ನೀವೆಲ್ಲ ಯಾವ ಇದು ನೋಡಿ. ಅವ್ರ ಸಿನಿಮಾಗಳಿಗೆ ನಾನು ಅಣ್ಣೋರ್ ಕಾಲದಲ್ಲಿ ನಾನು ಕೇಳ್ಪಟ್ಟಿದ್ದೆ, ಆಗನ ವಯೋಮಾನದ ಸಿನಿಮಾಗಳಲ್ಲಿ ಎತ್ತನ ಗಾಡಿ ಕಟ್ಕೊಂಡು ಇದೆಲ್ಲ ಕಟ್ಕೊಂಡು ಬಂದು ಸಿನಿಮಾನ ನೋಡ್ತಾ ಇದ್ರು, ಥಿಯೇಟರ್ಗೆ ಹೋಗ್ತಾ ಇದ್ರು, ಅಷ್ಟೊಂದು ಜನ ಬರ್ತಾ ಇದ್ರು. ಸೊ ಅವರು ಮರೆಯಾದ್ಮೇಲೆ ಒಂದು ಲೆವೆಲ್ಗೆ ಕುಸಿತು ಅನ್ನೋದು ನಮಗೆ ಎಲ್ಲೋ ಒಂದು ಕಡೆ ಒಳಗಡೆ ಆ ಫೀಲ್ ಕಾಡ್ತಾ ಇದೆ ಅಕ್ಕ. ಈಗ ಎಲ್ಲೋ ಒಂದು ಕಡೆ ನೀವು ದರ್ಶನ್ ಸರ್ ಅಭಿಮಾನಿಯಾಗಿ ಸೊ ಬೇರೆ ಲೆವೆಲಲ್ಲಿ ಇರೋದ್ರಿಂದ ಅದರಿಂದ ಆಚೆ ಅವರು ಹೊರ ಬರ್ತಾರೆ. ಸೊ ಈ ಸಮಯದಲ್ಲಿ ಒಂದಷ್ಟು ಒಳಗಡೆ ಇರೋದ್ರಿಂದ ಎಲ್ಲ ಒಂದ್ ಕಡೆ ಇಂಡಸ್ಟ್ರಿನೂ ಕೂಡ ಒಂದಷ್ಟು ನಷ್ಟ ಅನುಭವಿಸ್ತಾ ಇದೆ ಅಂತ ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು? ಮೊನ್ನೆ ನನ್ನ ಮಗಳು ಕೇಳ್ತಾ ಇದ್ರು ಗೊತ್ತಾರ ಅಂತ, 10 ವರ್ಷ ಜೈಲಾಗ್ಬೋದು, ಕೆಲವ್ರು ಹೇಳ್ತಾರೆ 6 ವರ್ಷ ಆಗ್ಬೋದು ಅಂತ. ನಾನು ಅವಾಗ ಈ ಕಾಟೇರ ಮೂವಿ ನೋಡಿದ್ನಲ್ಲ, ಆ ಥರ ಆದಾಗ ಅವ್ರಿಗೂ ವಯಸ್ಸಾಗುತ್ತೆ. ಈಗ ಆಲ್ಮೋಸ್ಟ್ ಎಲ್ಲರೂ ಶಿವಣ್ಣ ಈ ಥರ ಅಳುಬ್ದೆಲ್ಲ ಯಾರೂ ಇಲ್ಲ. ಶಿವಣ್ಣ ಒಬ್ಬರಿದ್ದಾರೆ, ಸುದೀಪ್ ಅಣ್ಣ ಇದ್ದಾರೆ, ಹಿಂಗೆ ದುನಿಯಾ ವಿಜಯ್ ಸರ್ ಇದ್ದಾರೆ. ಇಷ್ಟೇ ಜನ ನಮ್ಮ ಇದು ಅಂತ. ಇನ್ನು ಈಗ ಅವರು ಇಲ್ಲ ಅಂತಂದರೆ ಸ್ವಲ್ಪ ನಷ್ಟ ಆಗೇ ಆಗುತ್ತೆ. ಏನು ಖಂಡಿತ ಒಂದ್ರ ಮೇಲೆ ಒಂದು ನಷ್ಟ ಆಗ್ತಾನೆ ಇದೆ. ಈಗ ಪುನೀತ್ ಸರ್ ಹೋದ್ಮೇಲೆ ಈಗ ಇದೊಂದು ನಷ್ಟ ನಮಗೆ ಕನ್ನಡ ಇಂಡಸ್ಟ್ರಿಗೆ. ಹಿಂಗೆ ನಷ್ಟಗಳಾಗ್ತಾ ಇದ್ರೆ ಕನ್ನಡ ಇಂಡಸ್ಟ್ರಿ ಉಳಿಯೋದಲ್ಲಿ ಒಬ್ಬರೋ ಇಬ್ಬರೋ ಆದರೆ ಆಗಲ್ಲ. ಬೇಕು ಇಂಡಸ್ಟ್ರಿಗೆ ಜನಗಳು ಬೇಕು, ಇಂಥವ್ರು ಬೇಕು. ಆದಷ್ಟು ಅವ್ರಿಗೆ ಬೇಗ ಒಳ್ಳೇದಾಗಲಿ, ಆಚೆ ಬರಲಿ, ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ ಅಂತ ನಾವು ಈ ಮುಖಾಂತರ ಕೇಳ್ಕೊಂತೀವಿ. ಜಗಳಾದಾಗ ಕಾಮಿಡಿ ಮಾಡ್ಬೇಕಾದ್ರೆ ಅಲ್ಲ, ನೀವು ರೀಲ್ಸ್ ಅಲ್ಲೂ ಐರಾವತ ಹೋಲ್ಸಿದೀರಾ, ಆಮೇಲೆ ಇದಕ್ಕೂ ಹೋಲ್ಸಿದೀರಾ, ಆ ಬಾಡಿನೇ ನೀವು ಪ್ಲಸ್ ಪಾಯಿಂಟ್ ಮಾಡ್ಕೊಂಡು ಹೋಲ್ಸಿದೀರಾ. ಅದೆಲ್ಲ ಮಾಡ್ಬೋದು. ಜನಗಳ ನಗ್ಸಕ್ಕೋಸ್ಕರ ನಾವ್ ಏನ್ ಮಾಡಕ್ಕೂ ರೆಡಿ. ಅವಳೇನ್ ಬೇಜಾರ್ ಮಾಡ್ಕೊಳಲ್ಲ. ಅಕ್ಕ, ಮಂಜಣ್ಣನ್ನ ಪಡೆದಿದ್ದು ನಿಮ್ಗೆ ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಆಯ್ತು. ಹೌದಾ? ಅವ್ರು ಸುಮ್ಮನೆ ರೇಗ್ತಾರೆ, ಬೈತಾರೆ ಅಷ್ಟೇ. ಮನ್ಸಲ್ಲಿ ಬೇರೆ ತರ ಯೋಚನೆ ಮಾಡ್ತಾರೆ. ಓಕೆ. ಅದು ನನಗೆ ಈ ಮಂಜು ಮಾಮ, ಈ ಸಿಂಹರಾಶಿಯರ್ ಅವರಲ್ಲ, ಅವ್ರ ಕಥೆನೇ ಹಿಂಗೆ. ನಿಮ್ ಬಗ್ಗೆ ನಮ್ ಬಗ್ಗೆ ಹೇಳ್ತಿದ್ರ ಮಾದೇವ ಅಂತ ಅವ್ರು. ನಾನು ಆದಷ್ಟು ನೋಡ್ಕೊಂಡ್ ಬಂದಿದ್ದೀನಲ್ಲ, ಈ ಜಾಸ್ತಿ ಅವ್ರಿಗೆ. ಅದಾದ್ಮೇಲೆ ಮಗು ತರ ಬೆಣ್ಣೆ ತರ ಕರ್ಗೋಗ್ಬಿಡ್ತಾರೆ. ಅಕ್ಕ, ನಿಮ್ಗೆ ಜೀವನದಲ್ಲಿ ಮರೆಯಕ್ಕೆ ಆಗಲ್ಲ ಅನ್ನೋ ತರ ಒಂದು ಕ್ಷಣ ಯಾವ್ದಿರ್ಬೋದು ಮಂಜಣ್ಣನ ಬಗ್ಗೆ? ಇಂಥ ಗಂಡನ್ನ ಪಡೆದಿದ್ದು ನನ್ನ ಪುಣ್ಯ ಅಂತ ಅನ್ಸಿದ್ದು ಯಾವ ಕ್ಷಣ ಇರ್ಬೋದು? ಅದೇ ನಮ್ಮ ಅಮ್ಮಂಗೆ ಹುಷಾರಿಲ್ದೆ ಇದ್ದಾಗ ಹೇಳಿದ್ರು, ಅವರು ನಮ್ಮ ಅಮ್ಮನ ಥರನೇ, ನೀನು ಯೋಚನೆ ಮಾಡಬೇಡ, ಏನಾದರೂ ಆಗಲಿ ಇರೋದೊಂದು ಸೈಟ್ ಆದರೂ ಮಾರ್ಬಿಟ್ಟು ಅವ್ರನ್ನ ಹುಷಾರು ಮಾಡ್ತೀನಿ ಅಂತ. ಅವ್ರ ಅಮ್ಮಂಗೆ ಕ್ಯಾನ್ಸರ್ ಆಗಿ ಸರ್ ಹೇಳ್ಬಾರ್ದು, ಅದು ಹೇಳ್ತಿದೀವಿ ಸೋಷಿಯಲ್ ಮೀಡಿಯಾ ಮುಂದೆ ಹೇಳ್ಬಾರ್ದು. ಹುಷಾರಾಗಿದ್ದಾರೆ, ಆಪರೇಷನ್ ಎಲ್ಲ ಆಯ್ತು, ಈಗ ಚೆನ್ನಾಗಿದ್ದಾರೆ. ಈಗ ಚೆನ್ನಾಗಿದ್ದಾರೆ, ಕೆಲ್ಸಕ್ಕೆ ಹೋಗ್ತಾವ್ರ ಈಗ ಅವರು. ಆಗ ಸ್ವಲ್ಪ ಜಾಸ್ತಿ ನರ್ವಸ್ ಆಗಿದ್ಲು. ಆ ಟೈಮಲ್ಲಿ ದುಡಿಯೋದು, ಸೈಟ್ ಮಾಡೋದು ಇದ್ದೇ ಇರ್ತದೆ. ನಮ್ಮ ಹತ್ರ ಇರ್ಲಿಲ್ಲ ದುಡ್ಡು. ಮಾರಾಕು ಪರವಾಗಿಲ್ಲ, ಉಳಿಸ್ಕೊ ಅಂತಾನೆ ಹೇಳಿದೆ. ಅದ್ರೇನಿದೆ, ಯಾಕಂದ್ರೆ ಜೀವಕ್ಕೆ ಬೆಲೆ ಕಟ್ಟಕ್ ಆಗಲ್ಲ ಸರ್. ಇವತ್ತು ನಾವು ಸಣ್ಣ ಆಸ್ತಿ ಏನೋ ಮಾಡ್ಬೋದು, ಒಂದ್ ಜೀವ ಹೋದ್ರೆ ತರಕಾಗಲ್ಲ. ಮಾರು, ನೀನು ಉಳಿಸು, ಅದ್ರಲ್ಲಿ ಏನಿದೆ ಅಂತ ನಾನು ಹೇಳಿದ್ದೆ. ಶಕ್ತಿ ಇದ್ರೆ ಮಾಡ್ಕೊಳ್ಳೋಣ, ಇಲ್ಲಾಂದ್ರೆ ಬೇಡ, ಏನು ಇಲ್ವಾ, ಊರ್ಗ್ ಹೋದ್ರೆ ಇದ್ರಾಯ್ತು ಅಂತ. ಯಾಕಂದ್ರೆ ಊರಲ್ಲಿ ಮನೆ ಇದೆ, ಜಮೀನ್ ಇದೆ, ಬೇಡ. ಜೀವಕ್ಕಿಂತ ಅಂದ್ರೆ ಸೈಟ್ ಎಲ್ಲಿತ್ತು? ಸೈಟ್ ಎಲ್ಲಿತ್ತು? ಕೆಂಗೇರಿ ಚೆಕ್ ಪೋಸ್ಟ್ ಹತ್ರ ಇದೆ. ದುಡ್ಡು ನಮ್ಮ ಹತ್ರ ನಿಜವಾಗ್ಲೂ ಹಾಸ್ಪಿಟ್ಲ್ ತೋರಕ್ಕೂ ಇರ್ಲಿಲ್ಲ. ಅದೇ ಸರ್, ಎಲ್ಲರಿಗೂ ಅವ್ರವ್ರ ಪ್ರಾಬ್ಲಮ್ ಇದ್ದೇ ಇರ್ತದೆ. ಇವತ್ತು ನಾವೇನು ಮೇಲಿದೀವಿ ಕೆಳಗಿದೀವಿ ಅಂತ ಹೇಳೋದು, ಒಂದು ಲೆವೆಲಲ್ಲಿ ಜೀವನ, ಮಿಡಲ್ ಕ್ಲಾಸ್ ಲೈಫಲ್ಲೇ ಜೀವನ ಮಾಡ್ತಿರೋದು. ಹಾಸ್ಪಿಟ್ಲ್ ಹೋಗಕ್ಕೆ ದುಡ್ಡು ಇರಲಿಲ್ಲ ಅವತ್ತು ನನ್ನ ಹತ್ರ. ನಿಮ್ಗೆ ಸಂಬಂಧಿಕರುಗಳ ಹತ್ರ ಕೈ ಚಾಚಕ್ಕೂ ನಂಗೆ ಇಷ್ಟ ಆಗಲ್ಲ. ಹಂಗಾಗಿ ಅಷ್ಟು ಜಾಸ್ತಿ ಅಮೌಂಟ್ ಒಂದು ಹಾಸ್ಪಿಟ್ಲ್ಗೆ ಹೋದೋ, ಇದೇ ಶಂಕರ್ ಹಾಸ್ಪಿಟ್ಲು ಚಾಮರಾಜಪೇಟೆ, ಅವ್ರ ಒಂದು 6 ಲಕ್ಷ ಬೇಕು ಅಂತ ಹೇಳಿದ್ರು. ಸರಿ ಆಯ್ತು, ಜೀವಕ್ಕಿಂತ ಹೆಚ್ಚಲ್ಲ, ಮಾರಾಕ್ಬಿಟ್ಟು ಉಳಿಸ್ಕೊಳ್ಳೋಣ ಅಂತ ಹೇಳಿದೆ. ಅದೊಂದು ಅವ್ರೇನೇ ಅದು ಏನ್ ಅನ್ಕೊಂಡ್ರೆ ನಾನು ಮನದಾಳಿಂದಾನೇ ಹೇಳಿದೀನಿ. ಇವತ್ತು ಒಂದ್ ಜೀವಕ್ ನನ್ನ ಬೆಲೆ ಯಾರೇ ಆದ್ರೂ ಅಷ್ಟೇ. ಅವತ್ ಪ್ರಕಾಶಂಗೂ ಹೆಲ್ಪ್ ಮಾಡಿದ ಅದೇ ಉದ್ದೇಶ, ಜೀವಕ್ ಬೆಲೆ ಕಟ್ಟಕ್ಕಾಗಲ್ಲ, ಹಂಗಾಗಿ ಮಾಡಿದೀವಿ. ಏನಿಲ್ಲ, ಇವತ್ತೆಲ್ಲ ನಾಳೆ ಸಂಪಾದನೆ ಮಾಡ್ಕೋದು, ಗಟ್ಟಿಯಾಗಿದ್ದೀವಿ, ಅದ್ರಲ್ಲಿ ಜೀವ ಉಳಿಸ್ಕೊಬೇಕಷ್ಟೇ. ಹಂಗಾಗಿ ಹೇಳ್ದೆ, ಅದೊಂದು ಎಮೋಷನ್. ಅಣ್ಣ, ನೀವು ರೀಲ್ಸ್ ಮಾಡ್ಬೇಕಾದ್ರೆ
ಒಂಥರ ವಾವ್ ಅನ್ನಂಗೆ ಎಲ್ಲ ಸಿಕ್ಕಾಪಟ್ಟೆ ಕಷ್ಟಪಡ್ತೀರಾ. ಈ ಅದೆಲ್ಲ ಕ್ಯಾಮ್ರಾಮನ್ಗಳೆಲ್ಲ ಯಾರು ಈಗ ನಿಮ್ಗೆ? ಒಂದಷ್ಟು ಜನ ಮೊದಲು ಟೀಮ್ ಇದ್ರು, ಈಗ ಒಂದಷ್ಟು ಟೀಮು ಕಾರಣಾಂತರದಿಂದ ಕಮ್ಮಿ ರೀಲ್ಸ್ ಗಳೆಲ್ಲ ಪ್ರಕಾಶನೇ ಸರ್. ಆಲ್ಮೋಸ್ಟ್ ನಮ್ ರೀಲ್ಸ್ ಗೆಲ್ಲ ಪ್ರಕಾಶನೇ. ಅವನೇ ಎಷ್ಟೋ ಕಂಟೆಂಟ್ ಎಲ್ಲ ಅವನೇ ಮಾಡ್ತಾ ಇದ್ದ, ನೋಡ್ತಾ ಇದ್ದ, ಕ್ಯಾಮ್ರಾ ಹಿಡಿತಾ ಇದ್ದ, ಎಡಿಟ್ ಕೂಡ ಅವನೇ ಮಾಡ್ತಾ ಇದ್ದ. ಹಂಗಾಗಿ ಜಾಸ್ತಿ ಅವನೇ ಕ್ಯಾಮ್ರಾಮ್ಯಾನು. ಈಗೆಲ್ಲ ನಮ್ಮ ಮಕ್ಳು ಹಿಡಿತಾರೆ. ಸ್ಟ್ಯಾಂಡ್ ಇದೆ, 2 ಸ್ಟ್ಯಾಂಡ್ ಇಟ್ಕೊಂಡಿದೀವಿ, ಲೈಟಿಂಗ್ಸ್ ಇದೆ, ಇಟ್ಕೊಂಡ್ ಮಾಡ್ತೀವಿ. ನಮ್ಮ ಹುಡುಗರೇ ಹಿಡಿತಾರೆ. ಪ್ರಕಾಶ ಇವಾಗ ಕಡಿಮೆ ಬರಲ್ವಲ್ಲ, ಹಾಗಾಗಿ ನಮ್ಮ ಹುಡುಗರೇ ಮಾಡ್ತಾರೆ. ಓಕೆ. ಪ್ರಕಾಶ್ ಮತ್ತೆ ನೀವು ಆದಷ್ಟು ಬೇಗ ಮತ್ತೆ ನಿಮ್ಮ ಕಾಂಬಿನೇಷನ್ ಇಂದ ಮತ್ತೆ ಜಲಕ್ ಶುರುವಾಗ್ಲಿ, ಕಾಮೆಂಟ್ಸ್ ಗಳಿಗೆ ತಲೆ ಕೊಡದೇನೆ ಮತ್ತೆ ಜಲಕ್ ಶುರುವಾಗ್ಲಿ ಅನ್ನೋದೇ ನನ್ನ ಕಡೆಯಿಂದ, ನನ್ನ ಚಾನಲ್ ಕಡೆಯಿಂದ ನಿಮ್ಗೆ ಹಾರೈಸ್ತಾ ಇದ್ದೀನಿ.